विद्याय शुद्ध विद्याय मध्वाय च नमो नमः। ಆಮೇಲೆ ತಗೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ. ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ದಶಮ ಸ್ಕಂಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನ ಅನುಸಂಧಾನ ಮಾಡಿಸ್ತಾ ಇರುವಾಗ ನಿನ್ನೆ ದಿವಸ ಪ್ರಾರಂಭದಲ್ಲಿ ದಶಮ ಸ್ಕಂಧದ ಪ್ರಾರಂಭದಲ್ಲಿ ಕಂಸ ನಾರದರ ಪ್ರೇರಣೆಯಂತೆ 6 ಮಕ್ಕಳನ್ನು ಕೊಲ್ಲುವಂತಾದ. ಕಾರಾಗೃಹದಲ್ಲಿ ದೇವಕಿ ವಸುದೇವರನ್ನ ಬಂಧಿಸಿದ. ಮೊದಲು ಅವನು ಬಿಟ್ಟು ಕಳಿಸಿದ್ದ. ನೋಡಿದ್ರೆ ವಸುದೇವನ ಸಾಮದ ಮಾತುಗಳನ್ನು ಕೇಳಿ ಸತ್ಯನಿಷ್ಠೆಯನ್ನೆಲ್ಲ ನೋಡಿ ಬಿಟ್ಟು ಕಳಿಸಿದ. ನಾರದರು ಅವನನ್ನು ಪುನಃ ಬಂಧನಕ್ಕೆ ಹಾಕುವ ಹಾಗೆ ಮಾಡಿದ. ಈ ಪ್ರಸಂಗ ನೋಡಿದ್ರೆ ಏನನ್ನಿಸ್ತದೆ? ಪುರಾಣದಲ್ಲಿ ನಾರದರು ಪದೇ ಪದೇ ಇಂಥ ಕಾರ್ಯ ಯಾಕೆ ಮಾಡ್ತಾರಪ್ಪ? ವಸುದೇವ ದೇವಕಿಯರ ಬಗ್ಗೆ ಆ ಥರ ಹೇಳಿಕೊಟ್ಟದ್ರಿಂದ ಅಷ್ಟೇ ಅವ್ರಿಗೆ ಬಂಧನ ಆಗುವ ಹಾಗಾಯ್ತು. ನಾರದರು ಬಂದು ಹೇಳದೆ ಹೋಗಿದ್ರೆ ಯಾರು ಅಸುರರು ಯಾರು ಸುರರು, ಭಗವಂತ ಯಾರೆಲ್ಲ ಅವತಾರ ಮಾಡ್ಲಿಕ್ಕಿದ್ದಾನೆ, ಮೊದಲನೆಯವನೋ ಎರಡನೆಯವನೋ ಗೊತ್ತಾಗಲ್ಲ, ಎಲ್ಲರನ್ನ ಕೊಂದು ಹಾಕಿಬಿಡು ಅಂತ ಹೇಳ್ಕೊಡ್ಬೇಕಾಕೆ? ಈ ಪ್ರಶ್ನೆ ಬಂದೇ ಬರ್ತದಲ್ಲ. ಅದಕ್ಕೆ ಅಭಿಪ್ರಾಯ, ನಾರದರು ಅಂದ್ರೆ ವಾಯುದೇವರ ಶಿಷ್ಯರಂತೆ. ಅಶರೀರವಾಣಿ ಮಾಡಿದ್ದು ವಾಯುದೇವರಂತೆ. ಅಶರೀರವಾಕ್ ಅಂದ್ರೆ ವಾಯು ಅಂತ ಅರ್ಥ. ಆಕಾಶದಲ್ಲಿ ಗಾಳಿ ಮಾತಾಡುತ್ತದೆ ಅಂದ್ರೆ ವಾಯು ಮಾತನಾಡಿದ. ವಾಯುದೇವರು ನಾರದರ ಶಿಷ್ಯರು. ವಾಯು ಶಿಷ್ಯೋ ಹಿ ನಾರದಃ ಅಂತ ಪ್ರಮಾಣ. ವಾಯುದೇವರ ಕಾರ್ಯ ಏನು ಅಂದ್ರೆ, 3 ಜೀವರಾಶಿಗಳೇನಿದ್ದಾರೆ, 3 ಥರದ ವರ್ಗದವರು: ಮುಕ್ತಿಯೋಗ್ಯರು, ತಮೋಯೋಗ್ಯರು, ನಿತ್ಯ ಸಂಸಾರಿಗಳು. ಆ 3 ಸಾಧನೆ ಮಾಡಿಸೋರು ವಾಯುದೇವರಂತ. ಅಶರೀರವಾಣಿಯಲ್ಲಿ ಹೇಳಿದ್ರಿಂದ ದೇವಕಿಯನ್ನು ಕೊಲ್ತೇನೆ ಅಂತ ಕಂಸ ಉದ್ಯುಕ್ತನಾದ. ಅದರಿಂದ ಏನಾಯ್ತು ಅಂದ್ರೆ, ವಿಷ್ಣು ಭಕ್ತಳಾದ ದೇವಕಿಯ ಮೇಲೆ ಕೈ ಮಾಡಿದ್ರಿಂದ ಪಾಪ ಬಂತದ್ದು. ಯಾವಾಗ ಖಡ್ಗ ಎತ್ತಿ ಕೊಲ್ತೇನೆ ಅಂತ ಹೋದ, ಪಾಪ ಬಂತು. ನಾರದರ ಕಡೆಯಿಂದ ಉಪದೇಶ ಮಾಡಿಕೊಂಡ ಮೇಲೆ ಮತ್ತಷ್ಟು ಬುದ್ಧಿ ಕೆಟ್ಟು ವಸುದೇವ ದೇವಕಿಯರನ್ನ ಕಾರಾಗೃಹದಲ್ಲಿ ಹಾಕಿದ್ನಲ್ಲ, ವಿಷ್ಣು ಭಕ್ತರನ್ನ ಕಾರಾಗೃಹದಲ್ಲಿ ಹಾಕಿದ್ರಿಂದ ಪಾಪ ಬಂತಂತೆ ಕಂಸನ್. ಆಮೇಲೆ 6 ಮಕ್ಕಳನ್ನ ಕೊಂದನಲ್ಲ, ಅದಕ್ಕೆ ಮತ್ತಷ್ಟು ಪಾಪ ಬಂತಂತೆ. ವಿಷ್ಣು ಭಕ್ತರನ್ನ ದ್ವೇಷ ಮಾಡಿದ್ರೆ ವಿಷ್ಣು ದ್ವೇಷ ಮಾಡಿದಷ್ಟೇ ಪಾಪ. ಹೀಗೆ ನಾರದರು ಹಾಗೂ ವಾಯುದೇವರು ಆ ಜೀವರಾಶಿಗಳ ಯೋಗ್ಯತೆಗೆ ಅನುಗುಣ ಅವರಿಂದ ಪಾಪಕೃತ್ಯ ಮಾಡಿಸ್ತಾ ಇರ್ತಾರಂತೆ.
ಯಾಕಂದ್ರೆ ಅವರ ಅರ್ಹತೆನೇ ಪಾಪದ್ದಿರ್ತದೆ. ಈ ಕಾರ್ಯದಲ್ಲಿ ನಾರದರು ತೊಡಗಿರ್ತಾರೆ. ಇದು ದೇವತಾ ರಹಸ್ಯ. ಹೀಗೆ ನಾರದರ ಬಗ್ಗೆ ತಿಳಿಬೇಕೆ ಹೊರತು ನಾರದರು ಅನ್ಯಾಯವಾಗಿ ಕಂಸನಿಗೆ ಹೇಳಿಕೊಟ್ಟು ವಸುದೇವ ದೇವಕಿಯರಿಗೆ ದುಃಖ ಕೊಡೋ ಹಾಗೆ ಮಾಡಿದ್ರಲ್ಲ ಅಂತ ಅಪಾರ್ಥ ಮಾಡ್ಕೊಳ್ಬೇಡ್ರಿ ಅಂತಂತಾರೆ. ಇನ್ನು ದುರ್ಗೆಗೆ ಹೆಸರುಗಳನ್ನ ದುರ್ಗೇತಿ ಭದ್ರಕಾಳೀತಿ ವಿಜಯ ವೈಷ್ಣವೀತಿ ಚ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣಿ ಶಾನಾ ಶಾರದೇತ್ಯಂಬಿಕೇತಿ ಚ ಅಂತ ಈ ನಾಮದಿಂದ ನೀನು ಪ್ರಸಿದ್ಧಳಾಗು ಅಂತ ಭಗವಂತ ಅವಳಿಗೆ ವರ ಕೊಟ್ಟ. ಆ ವರದಂತೆ ಅವಳು ಭಗವಂತನ ಪ್ರೇರಣೆಯಂತೆ ಗರ್ಭವನ್ನ ಆಕರ್ಷಿಸಿದ್ಲು. ಸಂಕರ್ಷಣ ಅಂತ ಬಲರಾಮನಾದ. ನಿನ್ನೆ ಸಂಕರ್ಷಣನ ಉತ್ಪತ್ತಿಯನ್ನು ನೋಡಿದ್ವಿ. 6 ಜನ ಮಕ್ಕಳನ್ನು ಕೊಂದದ್ದು ಆಯಿತು. 7ನೇವನಾಗಿ ಸಂಕರ್ಷಣ ಶೇಷನೇ ಬಲರಾಮನಾಗಿ ಹುಟ್ಟಿದ. ಆಮೇಲೆ ಭಗವಂತ ಪ್ರವೇಶ ಮಾಡಿದ್ದಂತೆ ವಸುದೇವನಲ್ಲಿ. ಭಗವಾನಪಿ ವಿಶ್ವಾತ್ಮ ಭಕ್ತಾನಾಂ ಅಭಯಂಕರಃ ಆವಿವೇಶಾಂಶ ಭಾಗೇನ ಮನ ಆನಕದುಂದುಭೇಹೇ. ಆನಕದುಂದುಭೇಹೇ ಮನಃ ಆವಿವೇಶ ಅಂತ ಭಾಗವತ ಹೇಳ್ತದೆ. ಆನಕದುಂದುಭಿ ಅಂತ ವಸುದೇವನಿಗೆ ಮತ್ತೊಂದು ಹೆಸರಿತ್ತು. ಯಾಕೆ ಅಂದ್ರೆ ಅವನು ಹುಟ್ಟಿದಾಗ ಶೂರಸೇನನ ಮನೆಯಲ್ಲಿ ದೇವಲೋಕದಲ್ಲಿದ್ದ ದುಂದುಬಿಗಳು ಮೊಳಗಿದುವಂತೆ. ಅದೊಂದು ಶುಭ ಸೂಚನೆ. ದೇವಲೋಕದ ದುಂದುಬಿಗಳು ಮೊಳಗೋದು ಅಂದ್ರೆ ಏನು ಸಾಧಾರಣನೇ. ಹಾಗಾಗಿ ಅವನಿಗೆ ಆನಕ ದುಂದುಭಿ ಅಂತ ಕರೀತಿದ್ರಂತೆ. ಭಗವಂತ ಮೊದಲು ವಸುದೇವನ ಗರ್ಭದಲ್ಲಿ ಪ್ರವೇಶ ಮಾಡಿದ. ಆಮೇಲೆ ತಾನು ದೇವಕಿಯ ಗರ್ಭದಲ್ಲಿ ಪ್ರವೇಶಿಸಿದ ಅಂತ ಭಾಗವತ ಹೇಳ್ತದೆ. ಭಗವತ್ಪಾದರು ಈ ಶ್ಲೋಕಗಳಿಗೆಲ್ಲ ತಾತ್ಪರ್ಯ ತಿಳಿಸ್ತಾರೆ. ತಂದೆಯ ದೇಹದಲ್ಲಿ ಪ್ರವೇಶಿಸಿದ ಅಂತ ಭಾಗವತ ಇದೆ. ಎಲ್ಲ ಜೀವರು ಹುಟ್ಟುವಾಗಲೂ ತಂದೆ ದೇಹನೇ ಮೊದಲು ಪ್ರವೇಶ ಮಾಡ್ತಾರೆ. ಹಾಗಾದ್ರೆ ಕೃಷ್ಣನೂ ಕೂಡ ಜೀವರಂತೆಯೇ? ಪ್ರಶ್ನೆಗೆ ಉತ್ತರ ಬೇಕಲ್ಲ. ಅದಕ್ಕೆ ಅವರಂತಾರೆ, ಆವಿಶ್ಯ ಪಿತರಂ ವಿಷ್ಣು ಸ್ವರೂಪೇಣೈವ ಮಾತರಂ ವಿಡಂಬನಾರ್ಥಂ ಲೋಕಸ್ಯ. ಭಗವಂತ ಪಿತರಂ ಆವಿಶ್ಯ ತಂದೆಯನ್ನು ಪ್ರವೇಶ ಮಾಡ್ತಾನೆ, ವಸುದೇವನನ್ನು ಪ್ರವೇಶ ಮಾಡ್ತಾನೆ ಅಂದ್ರೆ ನಿಮ್ಮಂತೆ ಅವನು ದುಃಖದಲ್ಲಿ ಪ್ರವೇಶ ಮಾಡಲ್ಲ. ನಾವೆಲ್ಲ ಪ್ರವೇಶ ಮಾಡ್ತೇವೆ ತಂದೆಯ ಉದರದಲ್ಲಿ. ಎಲ್ಲಿದ ಇರ್ತೇವೆ, ಎಲ್ಲಿದ ಬರ್ತೇವೆ ಅಂದ್ರೆ ಮೋಡದ ನೀರಿನಲ್ಲಿ ಇರ್ತೇವಂತೆ ನಾವು. ನರಕದಲ್ಲಿಯೋ ಸ್ವರ್ಗದಲ್ಲಿಯೋ ಪುಣ್ಯ ಪಾಪಕ್ಕನುಗುಣ ಸುಖ ದುಃಖಗಳನ್ನು ಅನುಭವಿಸ್ತೇವೆ. ಮತ್ತಷ್ಟು ಕರ್ಮ ಉಳಿತದೆ. ಆ ಉಳಿದ ಕರ್ಮದೊಟ್ಟಿಗೆ ಮೋಡದ ನೀರಿಗೆ ಬಂದು ಸೇರ್ತೇವೆ. ಮೋಡದ ನೀರಿನಿಂದ ಮಳೆ ಬಂದಾಗ ಭೂಮಿಯಲ್ಲಿ ಬಂದು ಸೇರ್ತೇವೆ. ಭೂಮಿಯಲ್ಲಿ ಧಾನ್ಯದ ರೂಪರಾಗಿ ಅಲ್ಲಿಯೂ ದುಃಖ ಅನುಭವಿಸ್ತೇವೆ. ಧಾನ್ಯದ ರೂಪರಾಗಿ ಆಮೇಲೆ ತಂದೆಯ ಉದರದಲ್ಲಿ ಸೇರ್ತೇವೆ. ತಂದೆಯ ಉದರದಲ್ಲಿ ವೀರ್ಯದ ರೂಪರಾಗಿ ತಾಯಿಯ ಯೋನಿಯಲ್ಲಿ ಸೇರ್ತೇವೆ. ಗರ್ಭ ಅಲ್ಲಿ ಪ್ರವೇಶ ಮಾಡುತ್ತದೆ. ಗರ್ಭವಾಸದಲ್ಲಿಯೂ ದುಃಖ. ಈಗ ಹೇಳಿದಂಥ ಏನೆಲ್ಲ ಆಕಾಶ, ಮೋಡದ ನೀರು, ಭೂಮಿ, ತಂದೆಯ ದೇಹ, ತಾಯಿ, ಎಲ್ಲ ಕಡೆಯಲ್ಲಿ ದುಃಖ ಇದೆ ಅಂತ ಈ ವಿಷಯವನ್ನ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು 3ನೇ ಅಧ್ಯಾಯದಲ್ಲಿ ವೈರಾಗ್ಯ ಪಾದದಲ್ಲಿ ಸ್ಪಷ್ಟಪಡಿಸ್ತಾರೆ. ಮೇಲಿಂದ ಮೇಲೆ ಹುಟ್ಟಿದ್ರು ಏನ್ ತಪ್ಪು ಅಂತ ಅನ್ನೋ ಧೋರಣೆ ಕೆಲವರಿಗೆ ಇರ್ತದೆ. ಈಗಲೇ ಸಾಧನೆ ಯಾಕೆ ಮಾಡ್ಕೊಳ್ಬೇಕು, ಮುಂದಿನ ಜನ್ಮದಲ್ಲಿ ನೋಡ್ಕೊಂಡ್ರೆ ಆಯ್ತು, ಅದ್ರ ಮುಂದಿನ ಜನ್ಮದಲ್ಲಿ ನೋಡ್ಕೊಂಡ್ರೆ ಆಯ್ತು ಅಂತ. ಅದಕ್ಕೆ ವ್ಯಾಸರಂತಾರೆ, ಹಾಗನ್ಬೇಡ. ಎಷ್ಟು ಬಾರಿ ಜನ್ಮ ತಳಿತೇನೆ ಅಂತ ಹೋಗ್ತೀಯಾ, ಅಷ್ಟಷ್ಟು ದುಃಖ ಇದೆ ಗರ್ಭವಾಸದಲ್ಲಿ. ಗರ್ಭವಾಸದ ಹಿಂದೂ ಇದೆ ದುಃಖ. ಅದನ್ನು ವಿವರಣೆ ಮಾಡ್ತಾರೆ. ಯಥೇತ ಮನೇನಂಚ ಅಂತ ಬ್ರಹ್ಮಸೂತ್ರ. ಹಾಗಾಗಿ ಜೀವರು ಗರ್ಭವಾಸ ಮಾಡುವ ಮುನ್ನವೂ ದುಃಖ ಅನುಭವಿಸ್ತಾರೆ, ಗರ್ಭವಾಸದಲ್ಲಿ ದುಃಖ ಅನುಭವಿಸ್ತಾರೆ, ತಂದೆಯ ದೇಹದಲ್ಲಿ ನೀರಿನ ರೂಪದಲ್ಲಿ ಧಾನ್ಯದ ರೂಪದಲ್ಲಿದ್ದಾಗಲೂ ದುಃಖ ಅನುಭವಿಸ್ತಾರೆ. ಭಗವಂತನು ಕೂಡ ಹಾಗಾದ್ರೆ ಶ್ರೀಕೃಷ್ಣ ಹುಟ್ಟುವ ಮುನ್ನ ಆವಿವೇಶ ಅಂಶಭಾಗೇನ ಆವಿವೇಶ ಅಂಶಭಾಗೇನ ಅಂತ ಭಾಗವತ ಹೇಳಿದೆ. ಒಂದಂಶದಿಂದ ವಸುದೇವನನ್ನು ಪ್ರವೇಶಿಸಿದ ಅಂತ.
ನಮ್ಮಂತೆ ಅವನಿಗೆ ದುಃಖ ಇದೆನಾ ಹೇಗೆ? ಅದಕ್ಕೆ ಭಗವತ್ಪಾದರ ಅಂತಾರೆ, ಆವಿಶ್ಯ ಪಿತರಂ ವಿಷ್ಣು ಸ್ವರೂಪೇಣ ಇವ ಮಾತರಂ ಆನಂದ ಮಾತ್ರ ದೇಹೇನ ಜಾತವತ್ ಸಂಪ್ರದೃಶ್ಯತೆ ಅಂತಾರ. ವಿಡಂಬನಾರ್ಥಂ ಲೋಕಸ್ಯ, ತಾನು ಲೋಕವನ್ನು ವಿಡಂಬನೆ ಮಾಡಲಿಕ್ಕೋಸ್ಕರವಾಗಿ ತಾನು ಆಕಾಶದಿಂದ ಇಳಿಬಹುದು, ಭೂಮಿಯಿಂದಲೇ ಮೇಲೆ ಬರಬಹುದು. ದೇವಕಿನೇ ಬೇಕು ಅಂತಲ್ಲ, ವಸುದೇವ ಬೇಕು ಅಂತಿಲ್ಲ. ಆದ್ರೆ ವಿಡಂಬನಾರ್ಥಂ ಲೋಕಸ್, ನಾನು ಲೋಕವನ್ನು ವಿಡಂಬನೆ ಮಾಡ್ತೇನೆ, ಅನುಕರಣೆ ಮಾಡ್ತೇನೆ. ಹಾಗಾಗಿ ವಸುದೇವನನ್ನೂ ಪ್ರವೇಶ ಮಾಡ್ತೇನೆ, ತಾಯಿ ದೇವಕಿಯನ್ನೂ ಪ್ರವೇಶ ಮಾಡ್ತೇನೆ. ನೋಡಿ ಹೇಳ್ತಾರೆ, ಸ್ವರೂಪೇಣೈವ ಮಾತರಂ ಆವಿಶ್ಯ, ಸ್ವರೂಪದಿಂದಲೇ ಭಗವಂತ ತಾಯಿಯನ್ನು ಪ್ರವೇಶಿಸ್ತಾನೆ ಹೊತ್ತು ತಂದೆ ಉದರದ ಶುಕ್ಲ ಶೋಣಿತ ರಕ್ತದ ಸಂಪರ್ಕದಿಂದ ಅಲ್ಲ ಅಂತ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡ್ತಾರೆ. ಇದು ಭಗವಂತನ ಜನ್ಮ ಅಂತ ನಾವು ಭಾವಿಸ್ಬೇಕು. ಗೀತೆಯಲ್ಲಿ ಇದನ್ನ ಸ್ಪಷ್ಟ ಹೇಳಿದಾನೆ ಕೃಷ್ಣ. ನಾನು ಹಾಗೆ ಭೂಮಿಗೆ ಪ್ರಕಟನಾಗ್ತೀನಿ ಅಂತ ತಿಳಿದ್ರೆ ನಿನಗೆ ಪುನರ್ಜನ್ಮ ಇಲ್ಲ ಅಂತ. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ, ಮೇ ಜನ್ಮ ಮೇ ಕರ್ಮ ಚ ತತ್ವತಃ ಯೋ ವೇತ್ತಿ, ಯಥಾರ್ಥವಾಗಿ ಯಾರು ನನಗೆ ಜನ್ಮ ಇಲ್ಲ ಅಂತ ತಿಳಿತಾರೆ ಅರ್ಜುನ, ಅವರಿಗೆ ಪುನರ್ಜನ್ಮ ಇಲ್ಲದಂತೆ ನಾನು ಮಾಡ್ತೇನೆ ಅಂತಂದಿಲ್ಲ. ಹಾಗಾಗಿ ಇಷ್ಟು ವಿಸ್ತಾರವಾಗಿ ಇದನ್ನು ನಾವು ಅನುಸಂಧಾನಕ್ಕೆ ತರಬೇಕು. ಅಂದ್ರೆ ಅಭಿಪ್ರಾಯ, ನಾವು ಭೂಮಿಯಲ್ಲಿ ಹುಟ್ಟುವಾಗ ಕರ್ಮಶೇಷದಿಂದ ಹುಟ್ಟುತ್ತೇವೆ, ಕರ್ಮ ಉಳಿಸ್ಕೊಂಡು ಕರ್ಮ ಅನುಭವಿಸ್ಲಿಕ್ಕೆ ಹುಟ್ಟುತ್ತೇವೆ. ಭಗವಂತ ಅವತರಿಸುವಾಗ ಕರ್ಮ ಉಳಿಸ್ಕೊಂಡು ಹುಟ್ಟುವವನಲ್ಲ, ಕರ್ಮವನ್ನು ಅನುಭವಿಸ್ಲಿಕ್ಕೆ ಹುಟ್ಟುವವನು ಅಲ್ಲ. ಅಥವಾ ಬೇರೆ ದೇವತೆಗಳು, ಪಾಂಡವರು, ಅರ್ಜುನ, ನಕುಲ, ಸಹದೇವ, ಧರ್ಮರಾಜ, ಇವರೆಲ್ಲ ಶಾಪದಿಂದ ಹುಟ್ಟಿದ್ರಂತೆ, ಶಾಪ ಅನುಭವಿಸ್ಬೇಕು ಅಂತ. ಆದ್ರೆ ಭಗವಂತ ಕೃಷ್ಣ ಯಾವುದೋ ಶಾಪದಿಂದ ಹುಟ್ಟಿದ ಅಂತಲ್ಲ. ನೋಡಿ ಎಂಥ ಅದ್ಭುತವಾದ ಚಿಂತನೆ. ಶಾಪದಿಂದ ಬರೋನಲ್ಲ, ಶಾಪ ಅನುಭವಿಸ್ಬೇಕು ಅಂತ ಭೂಮಿಗೆ ಬರೋನಲ್ಲ, ಪ್ರಾರಬ್ಧ ಕರ್ಮ ಅನುಭವಿಸ್ಲಿಕ್ಕೆ ಬರೋನಲ್ಲ, ಅವನಿಗೆ ಕರ್ಮ ಬಂಧನ ಇಲ್ಲ. ಆದ್ರೂ ತಂದೆ ದೇಹದಲ್ಲಿ ಬರ್ತಾನೆ, ತಾಯಿ ದೇಹದಲ್ಲಿ ಪ್ರವೇಶ ಮಾಡ್ತಾನೆ. ಇದೆಲ್ಲ ಭಗವಂತನ ಮಹಿಮೆ ಅಂತ ಅನುಸಂಧಾನ ಮಾಡಬೇಕು. ಅಂದ್ರೆ ಅಭಿಪ್ರಾಯ ಅವರ ಕರುಣೆ ಅಂತ ಅರ್ಥ. ಕರುಣೆ, ವಸುದೇವನಲ್ಲಿ ಪ್ರವೇಶ ಮಾಡೋದು ವಸುದೇವನಿಗೆ ತಂದೆ ಅನ್ನೋ ಸ್ಥಾನ ಸಿಗಲಿ, ಅವನಿಗೆ ಆ ಕೀರ್ತಿ ಬರಲಿ ಅಂತ. ದೇವಕಿ ದೇಹದಲ್ಲಿ ಪ್ರವೇಶ ಮಾಡೋದು ಅವನಿಗೆ ಕೀರ್ತಿ ಬರಲಿ, ಆ ಸ್ಥಾನ ಅವಳಿಗೆ ಸಿಗಲಿ ಅಂತ. ಹೊರತು ಶರೀರ ಸ್ವೀಕಾರ ಮಾಡಲಿಕ್ಕೆ ತಾಯಿಯ ಅವಶ್ಯಕತೆ ದೇವರಿಗಿಲ್ಲ ಅಂತಾರೆ ಮಹಾನುಭಾವರು. ಹೀಗೆ ಭಗವಂತನ ಮಹಿಮೆ ತಿಳಿಬೇಕು. ಆಮೇಲೆ ಪರಮಾತ್ಮ ಒಳಗೆ ಪ್ರವೇಶ ಮಾಡಿದವನು ದೇವಕಿಯ ಗರ್ಭದಲ್ಲಿ ಬಂದಾಗ ದೇವಕಿಯ ಗರ್ಭ ಬೆಳೀತಂತೆ. ಗರ್ಭದ ಚಿಹ್ನೆ, ಅವಳಿಗೆ ಬಯಕೆಗಳು, ಅದನ್ನೆಲ್ಲ ಬಹಳ ಅದ್ಭುತವಾಗಿ ಅನುಸಂಧಾನಕ್ಕೆ ತರ್ತಾರೆ. ಒಂದ್ಸಲಿ ಕಂಸ ಇವಳ ಗರ್ಭದಲ್ಲಿ ಭಗವಂತ ಪ್ರವೇಶಿಸಿದಾಗ ಕಾರಾಗೃಹಕ್ಕೆ ಬಂದು ನೋಡ್ಲಿಕ್ಕೆ ಅಂತ ಬಂದಂತೆ. ದೇವಕಿ ಏನ್ ಮಾಡ್ತಿದ್ದಾಳೆ ನೋಡಿ ಹೋಗೋಣ ಅಂತ. ಹಿಂದೆಲ್ಲ ಆರು ಗರ್ಭ ಧರಿಸಿದಾಗಲೂ ಬಂದ್ ಹೋಗ್ತಿದ್ದ. ಕೃಷ್ಣನನ್ನ ಹೊಟ್ಟೆಯಲ್ಲಿ ಹೊತ್ತಾಗ ಮಾತ್ರ ನೋಡ್ಲಿಕ್ಕೆ ಬಂದ್ರೆ ದಿಟ್ಟಿಸಿ ನೋಡ್ತಿದ್ಲಂತೆ ದೇವಕಿ ಕಂಸನನ್ನು. ಆಗ ಕಂಸನಿಗೆ ಅನಿಸ್ತಂತೆ ಇವನೇ ವಿಷ್ಣು ಇರಬೇಕು ಅಂತ. ಯಾಕಂದ್ರೆ ಆ ಕಣ್ಣಿನಲ್ಲಿ ಅಂಥ ತೇಜಸ್ಸಿತ್ತಂತೆ ದೇವಕಿಯ ಕಣ್ಣಿನಲ್ಲಿ ಅಂತ ಭಾಗವತ ವರ್ಣನೆ ಮಾಡ್ತದೆ. ಸಾ ದೇವಕಿ ಸರ್ವ ಜಗನ್ನಿವಾಸ ಭೂತ ನಿವಾಸ ಭೂತ ನಿತರಾಂ ವಿರೇಜೆ ಭೋಜೇಂದ್ರ ಗೇಹೇಗ್ನಿಶಿಖೇ ವರುದ್ಧ ಸರಸ್ವತಿ ದ್ಯೂತ ಖಲೆ ಯಥಾ ಸತಿ. ಸಾ ದೇವಕಿ ಸರ್ವ ಜಗನ್ನಿವಾಸ ನಿವಾಸಭೂತ, ಸರ್ವ ಜಗನ್ನಿವಾಸನಾದವನು ಶ್ರೀಹರಿ, ಅವನನ್ನ ತಾನು ತನ್ನ ಉದರದಲ್ಲಿ ಹೊತ್ತಲಂತೆ. ಆ ಗರ್ಭದಲ್ಲಿ ಧರಿಸಿದ್ದಾಳೆ. ನಿತರಾಂ ವಿರೇಜೆ, ಪ್ರಜ್ವಲಿಸ್ತಾ ಇದ್ದಾಳಂತೆ. ನೋಡಿದ್ರೆ ಕಂಸನಿಗೆ ಹೆದರಿಕೆ ಆಗ್ತಾ ಇತ್ತಂತೆ ಅವಳನ್ನು ನೋಡಿದಾಗ. ಯಾಕೆ ಅಂದ್ರೆ ತಾಂ ವೀಕ್ಷ ಕಂಸಃ ಪ್ರಭಯಾರ್ಜಿತಂಬರ ವಿಲೋಚಯಂತಿ ಭವನಂ ಶುಚಿಸ್ಮಿತ. ಅವಳು ಕಾರಾಗೃಹದಲ್ಲಿ ಇದ್ರೂ ಕೂಡ ಅವಳ ದೇಹದಲ್ಲಿ ಬರ್ತಿದ್ದ ವರ್ಚಸ್ಸು,
ಆ ಕಾಂತಿ ಆ ಸುತ್ತಲೂ ಹಾಕ್ತಾ ಇದ್ದ ಏನು ಕಾರಾಗೃಹದ ಬೆಳಕಿತ್ತಲ್ಲ ಅದು ಬೇಕೇ ಆಗಿರ್ಲಿಲ್ಲ. ಆ ಪಂಜು ಅಂತ ಹಾಕ್ತಿರ್ತಾರೆ, ಪಂಜಿನ ದೀಪ, ಅದು ಯಾವುದೂ ಬೇಕಿಲ್ಲ, ಇವಳ ದೇಹದ ಕಾಂತಿನ ಹಾಗಾಗಿತ್ತ. ಆಹೈಷ ಮೇ ಪ್ರಾಣ ಹರೋಹರಿರ್ ಗುಹಾಂ ಧ್ರುವಂ ಶ್ರಿತೋ ಯನ್ನ ಪುರೇಯ ಮೀದೃಷಿ. ಮಂತ್ರಿ ಹೇಳಿದಂತೆ ಕಂಸ, ಹಿಂದೆಂದೂ ಇಂಥ ವರ್ಚಸ್ಸು ಇವಳಲ್ಲಿ ನಾನು ಕಂಡಿರಲಿಲ್ಲ. ಈ ಕಾಣ್ತಾ ಇರೋ ವರ್ಚಸ್ಸು ನೋಡಿದ್ರೆ ಪ್ರಾಯ ಹರಿಹಿ, ಆ ಶ್ರೀಹರಿನೇ ಒಳಗೆ ಪ್ರಾಣಹರ, ಅವನು ಪ್ರವೇಶ ಮಾಡಿರಬೇಕು ಅಂತ ಯೋಚನೆ ಮಾಡಿದ್ದಂತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಸೈನ್ಯವನ್ನು ಯೋಜನೆ ಮಾಡ್ರಿ, ಎಲ್ಲೇನಾಗಿಬಿಡ್ತದೋ ಗೊತ್ತಿಲ್ಲ ಅಂತ ಹೇಳುವಂತೆ ಕಂಸ. ಆಮೇಲೆ ಕೆಲವು ದಿನಗಳ ಕಳೆದ ಮೇಲೆ ವಸುದೇವ ದೇವಕಿಯರ ಕಾರಾಗೃಹ ವಾಸದಲ್ಲಿರುವಾಗ ಬ್ರಹ್ಮದೇವರು ಹಾಗೂ ರುದ್ರದೇವರು ಕೆಳಗಿಳಿದ್ರಂತೆ. ಬ್ರಹ್ಮ ರುದ್ರ ಆಕಾಶ ಮಾರ್ಗವಾಗಿ ಬಂದು ಕಾರಾಗೃಹದಲ್ಲಿದ್ದಂಥ ದೇವಕಿ ವಸುದೇವರನ್ನು ನೋಡಿ ಆ ದೇವಕಿಯ ಗರ್ಭಾಂಬುದಿಯಲ್ಲಿ ಮಲಗಿದ ಭಗವಂತನನ್ನ ದರ್ಶನ ಮಾಡಿ ಸ್ತೋತ್ರ ಮಾಡಿದ್ರಂತೆ. ಅದನ್ನ ಗರ್ಭಸ್ತುತಿ ಅಂತ ಕರೀತದೆ ಭಾಗವತದಲ್ಲಿ. ಗರ್ಭಿಣಿ ಸ್ತ್ರೀಯರು ಗರ್ಭಸ್ತುತಿಯನ್ನು ಶ್ರವಣ ಮಾಡಬೇಕು ಅಂತಿದೆ. ಯಾಕೆ ಅಂದ್ರೆ ಒಳಗಿರುವ ಗರ್ಭಾಶಯದಲ್ಲಿ ಮಗುವಿಗೆ ರಕ್ಷಕನಾಗಿ ಭಗವಂತ ನಿಲ್ತಾನಂತೆ. ಸತ್ಯ ಬ್ರಹ್ಮ ಹವೌ ಊಚುಹು ಅಂತಾರೆ ಬ್ರಹ್ಮದೇವರು ಮತ್ತು ರುದ್ರದೇವರು ಹೇಳ್ತಾರೆ ಈ ಸ್ತೋತ್ರವನ್ನು. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಏಕಾಯನೋಸೌ ದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚಶಿಪಃ ಷಡಾತ್ಮಾ ಸಪ್ತತ್ವಗಷ್ಟವಿಟಪೋ ನವಾಕ್ಷಃ ದಶಚ್ಛದಿ ದ್ವಿಖಗೋಖ್ಯಾದಿವೃಕ್ಷಃ. ಬ್ರಹ್ಮದೇವರು ಮಾಡಿದ ಸ್ತೋತ್ರ. ಗರ್ಭವಾಸ ಮಾಡ್ತಾನೆ ಶ್ರೀಹರಿ ಅಂತ ಎಲ್ಲರೂ ತಿಳಿದಿದ್ದಾರೆ. ಆದರೆ ಅವನಿಗೆ ಗರ್ಭದಲ್ಲಿ ಎಲ್ಲೆಡೆ ವಾಸ ಮಾಡಿದಂತೆ ವಾಸ ಅಷ್ಟೆ. ನಮ್ಮೊಳಗಿದ್ದಾನೆ, ನಿಮ್ಮೊಳಗಿದ್ದಾನೆ, ಅವರೊಳಗಿದ್ದಾನೆ, ಗರ್ಭದೊಳಗೂ ಇದ್ದಾನಷ್ಟೆ ಹೊರತು ಅಲ್ಲಿರುವಂತಹ ಮಲ ಸಂಪರ್ಕದಿಂದ ಅವನಿಲ್ಲ. ಆ ತಿಳುವಳಿಕೆ ಸಜ್ಜನರಿಗೆ ಇರಬೇಕು. ಹಾಗಾಗಿ ಗರ್ಭದಲ್ಲೇ ಇರುವ ಕೃಷ್ಣನನ್ನ ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡಿದ್ರಂತೆ. ಹೊರ ಬಂದ ಮೇಲೂ ಸ್ತೋತ್ರ ಮಾಡ್ತಾರೆ, ಒಳಗಿದ್ದಾಗ ಸ್ತೋತ್ರ ಮಾಡಿದ್ದಾರೆ ಅಂತ ಹೇಳ್ತದೆ ಭಾಗವತ. ಅದಕ್ಕೆ ಇದರ ಹೆಸರೇ ಗರ್ಭಸ್ತುತಿ. ಕೃಷ್ಣ ಗರ್ಭದಲ್ಲಿರುವಾಗ ಬ್ರಹ್ಮ ಮಾಡಿದ ಸ್ತೋತ್ರ, ಶಿವ ಮಾಡಿದ ಸ್ತೋತ್ರ. ಇದರಿಂದ ಭಾಗವತ ಏನ್ ತಿಳಿಸ್ತದೆ? ಕೃಷ್ಣ ಗರ್ಭದಲ್ಲಿರುವಾಗ ಬ್ರಹ್ಮ ಶಿವ ಸ್ತೋತ್ರ ಮಾಡ್ತಾರೆ ಅಂದ್ರೆ ಬ್ರಹ್ಮನಿಗಿಂತ ಶಿವನಿಗಿಂತ ಕೃಷ್ಣ ಸರ್ವೋತ್ತಮ ಅಲ್ವೇ? ಆ ತತ್ವ ತಿಳಿಸ್ಲಿಕ್ಕೆ ಈ ಸ್ತೋತ್ರ ಬಂದಿದೆ ಒಂದು. ಇನ್ನು ಸ್ತೋತ್ರದಲ್ಲಿರುವಂತಹ ವಿಷಯಗಳೇನು, ದಿನಾ ಅದನ್ನು ಮೆಲುಕು ಹಾಕ್ಬೇಕು. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಸುಮಾರು ಬಾರಿ ಸತ್ಯ ಶಬ್ದ ಬರ್ತದೆ. ಅರ್ಥ ಏನು? ಗರ್ಭದಲ್ಲಿ ಪ್ರವೇಶಿಸಿದ ಶ್ರೀಹರಿಯನ್ನ ಸತ್ಯವ್ರತಂ ಅಂತಾರೆ ಬ್ರಹ್ಮದೇವರು. ಯಾವ ಅರ್ಥದಲ್ಲಿ ಸತ್ಯವ್ರತ ಪರಮಾತ್ಮ ಅಂದ್ರೆ ಭಗವಂತನಿಗೆ ಪೂರ್ಣಾನಂದ ಸ್ವರೂಪ ಅಂತ ಕರೀತದೆ ವೇದದಲ್ಲಿ. ಹಾಗಾಗಿ ಪೂರ್ಣಾನಂದ ಜ್ಞಾನ ಲಕ್ಷಣ ಸತ್ಯ, ತದೇವ ವ್ರತಂ. ಹಾಗಾಗಿ ಸತ್ಯವ್ರತಂ ಅಂತ ಕರೀತಾರಂತ. ಭಗವಂತ ಪೂರ್ಣನೂ ಹೌದು, ಆನಂದ ಸ್ವರೂಪನೂ ಹೌದು, ಜ್ಞಾನ ಸ್ವರೂಪನೂ ಹೌದು. ಅದೇ ಒಂದು ವ್ರತ ಅಂತೆ. ಉಳಿದವರಲ್ಲೆಲ್ಲ ಈ ಥರದ ವ್ರತ ಇಲ್ಲ, ಯಾವಾಗಲಾದ್ರೂ ಬದಲಾವಣೆ ಆಗ್ತಾ ಇರ್ತದೆ. ಹಾಗಾಗಿ ಸತ್ಯವ್ರತರೂ ಹೌದು, ಅಸತ್ಯವ್ರತರೂ ಹೌದು. ಸತ್ಯಾಸತ್ಯವ್ರತರು ನಾವೆಲ್ಲ. ಕೇವಲ ಸತ್ಯವ್ರತ ಅಂದ್ರೆ ಪರಮಾತ್ಮ ಅಂತ. ಎಂದೂ ಸತ್ಯವನ್ನ ಬಿಟ್ಕೊಡಲ್ಲ. ಪೂರ್ಣಾನಂದ ಸ್ವರೂಪತೆ ಅವನಿಂದ ಬೇರ್ಪಡ್ಲಿಕ್ಕೆ ಆಗಲ್ಲ, ಬೇರ್ಪಡಲ್ಲ. ಆ ಅರ್ಥದಲ್ಲಿ ಸತ್ಯವ್ರತಂ ಅಂತ ಚಿಂತನೆ ಮಾಡ್ಬೇಕಂತ. ಸತ್ಯಪರಂ, ಭಗವಂತ ಸತ್ಯಪರ ಅಂತ ಅನುಸಂಧಾನ ಮಾಡಬೇಕು.
ಏನ್ ಸತ್ಯಪರ ಅಂತಂದ್ರೆ ಪೃಥಿವಿ ಅಪ ತೇಜಸ್ಸುಗಳಿಗೆ ಸತ್ ಅಂತ ಕರೀತಾರಂತ. ಪೃಥಿವ್ಯ ತೇಜೋಭ್ಯ ತ್ಯಯೋ ವಾಯುವಾಕಾಶಯೋ. ಸತ್ ಅಂದ್ರೆ ಪೃಥಿವಿ ಅಪು ತೇಜಸ್ಸು, ತ್ಯ ಅಂತಂದ್ರೆ ವಾಯು ಆಕಾಶ, ಸತ್ಯ ಅಂದ್ರೆ ಪಂಚಭೂತ ಅಂತ ಅರ್ಥ ಅಂತ. ಅದು ಛಾಂದೋಗ್ಯಾದಿ ಉಪನಿಷತ್ತುಗಳಲ್ಲಿ ಈ ವ್ಯಾಖ್ಯಾನ ಮಾಡಿದ್ದಾರೆ. ಛಾಂದೋಗ್ಯ ಬೇರೆ ಬೇರೆ ಕಡೆನೂ ಬರ್ತದೆ. ಹಾಗಾಗಿ ಸತ್ಯ ಅಂದ್ರೆ ಪಂಚಭೂತಗಳು, ಅವುಗಳಿಗಿಂತಲೂ ವಿಲಕ್ಷಣ ಅನ್ನೋ ಅರ್ಥದಲ್ಲಿ ಪರಮಾತ್ಮನನ್ನ ಸತ್ಯ ಪರ ಅಂತ ಕರೀತಾರೆ. ಪರ ಅಂದ್ರೆ ವಿಲಕ್ಷಣ, ವಿಭಿನ್ನ. ಇವನು ಪಂಚಭೂತಗಳಿಗಿಂತಲೂ ವಿಭಿನ್ನ ಅಂತ ಚಿಂತನೆ ಮಾಡ್ಬೇಕಂತ. ಸತ್ಯವ್ರತಂ, ಸತ್ಯ ಪರಂ, ತ್ರಿಸತ್ಯಂ ಅಂತ ಮತ್ತೆ ಮುಂದಿನ ಶಬ್ದ. ತ್ರಿ ಅಂದ್ರೆ ಮೂರು ವೇದಗಳು, ತ್ರಯಾಣ ವೇದಾನ ಸತ್ಯ ಅಂದ್ರೆ ಮುಖ್ಯಾರ್ಥ. ಆದ್ರಿಂದ ಭಗವಂತ ಸತ್ಯ, ತ್ರಿಸತ್ಯ ಅಂತ ಕರೆಸ್ಕೊಳ್ತಾನೆ. ಮೂರು ವೇದಗಳಲ್ಲಿ ಮುಖ್ಯಾರ್ಥ, ಪರಮ ಮುಖ್ಯಾರ್ಥ ಯಾರು? ಭಗವಂತ. ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾಧಿ ವಿಶ್ವೇ ನಿಷೇಧು ಯತ್ತನ್ನ ವೇದ ಕಿಮೃಚಾ ಕರಿಷ್ಯತಿ ಯೈಸ್ತದ್ವಿದುಸ್ತ ಇಮೇ ಸಮಾಸತ. ಎಂಥ ಅದ್ಭುತ! ವೇದಗಳಲ್ಲಿ ಬರುವ ಅಕ್ಷರ, ಸಂಧಿ, ಸಮಾಸ ಎಲ್ಲವೂ ಭಗವಂತನನ್ನೇ ಹೇಳ್ತದೆ. ಅಕ್ಷರ ಅಕ್ಷರ ಇದನ್ನು ಅರಿಯದೆ 4 ವೇದ ಸುಮ್ಮನೆ ಬಾಯಲ್ಲಿ ಕಂಠಪಾಠ ಮಾಡಿದ್ರೆ ಏನು ಬರ್ತದಪ್ಪ ನಿನಗೆ ಅಂತ ಕೇಳ್ತದೆ. ಆ ವೇದನೆ ಕೇಳಿದೆ ಹಾಗೆ. ಹಾಗಾಗಿ ವೇದಗಳೆಲ್ಲವೂ ಭಗವಂತನನ್ನ ಕೊಂಡಾಡ್ತಾರೆ ಪರಮ ಮುಖ್ಯ ವೃತ್ತಿಯಿಂದ. ಈ ಅಭಿಪ್ರಾಯದಿಂದ ತ್ರಿಸತ್ಯಂ ಅಂತ ಅನುಸಂಧಾನ ಮಾಡಬೇಕಂತ ಅವನನ್ನು. ಸತ್ಯಸ್ಯ ಯೋನಿಂ, ಇದು ಮತ್ತೊಂದು ವಿಶೇಷಣ, ಮೂರನೇದ್ದು. ಸತ್ಯಸ್ಯ ಯೋನಿಂ ಅಂತಂದ್ರೆ ಅರ್ಥ ಏನು? ಅದಕ್ಕೆ ವಿವರಣೆ ಕೊಡ್ತಾರೆ. ಅಬಾಧಿತವಾದ ಪ್ರಪಂಚವನ್ನ ಸತ್ಯ ಅಂತ ಕರೀತಾರೆ. ಪ್ರಪಂಚಕ್ಕೆ ಬಾಧೆ ಇಲ್ಲ. ಹಗ್ಗ ನೋಡ್ತೇವೆ, ಹಾವು ಅಂತ ತಿಳಿದು ಬಿಡ್ತೇವೆ. ಸ್ವಲ್ಪ ಹೊತ್ತಿಗೆ ಅಯ್ಯೋಯ್ಯೋ ಇದು ಹಾವಲ್ಲ ಇದು ಹಗ್ಗ ಅಂತ ಅದಕ್ಕೆ ಬಾಧೆ ಬರ್ತದೆ. ಹಾವಿಗೆ ಬಾಧೆ ಇಲ್ಲ. ಪ್ರಪಂಚಕ್ಕೆ ಹಾಗಿಲ್ಲ. ಅದಕ್ಕೆ ಪ್ರಪಂಚ ಸತ್ಯ. ಇಂಥ ಸತ್ಯಕ್ಕೆ ಯೋನಿಂ, ಪರಮಾತ್ಮನೇ ಮೂಲ ಕಾರಣ. ಹಾಗಾಗಿ ಪರಮಾತ್ಮನಿಗೆ ಸತ್ಯಸ್ಯ ಯೋನಿಂ ಅಂತ ತಿಳಿಸ್ತಾ ಇದ್ದಾರೆ. ನಿಹಿತಂಚ ಸತ್ಯೇ, ಸತ್ಯೇ ನಿಹಿತಂ ಅಂತಾರೆ. ಇದು 5ನೇ ವಿಶೇಷಣ. ಸತ್ಯೇ ನಿಹಿತಂ. ಸತ್ಯಸ್ಯ ಯೋನಿಂ 4, ತ್ರಿಸತ್ಯಂ 3, ಸತ್ಯ ಪರಂ ಅದು 2, ಸತ್ಯವ್ರತಂ ಅದು 1. 5ನೇದ್ದು ನಿಹಿತಂಚ ಸತ್ಯ ಅಂದ್ರೆ ಅಬಾಧಿತವಾದ ಪ್ರಪಂಚ, ಈ ಜಗತ್ತಿನಲ್ಲಿ ನಿಹಿತಂ ನಿಯಾಮಕನಾಗಿ ಪರಮಾತ್ಮನಿದ್ದಾನೆ ಅಂತ ಅರ್ಥ. ಅಂತರ್ನಿಯಾಮಕ. ಈ ಭಗವಂತ ಈ ಜಗತ್ತಿನೊಳಗೆ ಅಂತರ್ನಿಯಾಮಕನಾಗಿದ್ದಾನಾದ್ದರಿಂದಲೇ ನಡೀತಾ ಇದೆ ಇದೆಲ್ಲ. ಇಲ್ಲದೆ ಇದ್ರೆ ಇಲ್ಲಿ ಯಾವ ಸಾಫ್ಟ್ವೇರು ಬಿಲ್ಟ್ ಮಾಡಲಿಲ್ಲ, ಹಾರ್ಡ್ವೇರ್ ಮಾಡಲಿಲ್ಲ, ಆದ್ರೂ ನಡೀತಾ ಇದೆ. ಇದೆಲ್ಲ ಅವನ ಅಧೀನ, ಅವನೇ ಮೂಲ ಕಾರಣ. ಅವನ ಅಧೀನವಾಗಿ ಅವನ ನಿಯಂತ್ರಣದಲ್ಲಿದೆ. ಹೀಗೆ 5ನೇ ವಿಶೇಷಣ. 6ನೇದ್ದು ಸತ್ಯಸ್ಯ ಸತ್ಯಂ, 6ನೇ ವಿಶೇಷಣ. ಸತ್ಯಸ್ಯ ಅಂದ್ರೆ ಈ ಪ್ರಪಂಚಕ್ಕೆ ಅಂತ ಅರ್ಥ. ಸತ್ಯಂ ಅಂದ್ರೆ ಆನಂದವನ್ನು ಕೊಡುವವ. ಸತ್ ಶಬ್ದಕ್ಕೆ ಸುಖ ಅನ್ನೋ ಅರ್ಥ ಇಟ್ಟುಕೊಂಡು ಆನಂದ, ಉತ್ತಮ ಆನಂದ ಅದನ್ನು ಕೊಡ್ತಾನಾದ್ರಿಂದ ಪರಮಾತ್ಮ ಸತ್ಯಸ್ಯ ಸತ್ಯಂ ಅಂತ ವ್ಯಾಖ್ಯಾನ ಮಾಡ್ತಾರೆ. ವಿಶ್ವಸ್ಯ ಉತ್ತಮ ಆನಂದ ಜ್ಞಾನದಂ, ಜ್ಞಾನನೂ ಕೊಡ್ತಾನೆ ಆನಂದನೂ ಕೊಡ್ತಾನೆ. ಅದಕ್ಕೆ ಸತ್ಯಸ್ಯ ಸತ್ಯಂ ಅಂತ ಅನುಸಂಧಾನ ಮಾಡಬೇಕಂತ. 7ನೇ ವಿಶೇಷಣ ಸತ್ಯನೇತ್ರಂ. 7ನೇದು ಸತ್ಯ ಅಂದ್ರೆ ಈ ಪ್ರಪಂಚ ಅನ್ನೋ ಅರ್ಥ ಹೇಳಿದ್ದೇನೆ. ನೇತ್ರ ಅಂದ್ರೆ ನೇತಾರ ಅಂತ ಅರ್ಥ, ನಿಯಮನ ಮಾಡೋದು. ಆ ಅರ್ಥದಲ್ಲಿ ನೇತ್ರಂ ಅಂತ ಶಬ್ದ ಬಂತು. 8ನೇದ್ದು ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಸತ್ಯಾತ್ಮಕಂ ಅಂತಂದ್ರೆ ಸತ್ಯಭೂತವಾದ ಪ್ರಪಂಚದ ಅತೃತ್ವಾತ್ ಆದಾನಾಚ್ಯ ಸತ್ಯಾತ್ಮಕಃ.
ಆತ್ಮ ಅನ್ನೋ ಶಬ್ದ ಅತೃತ್ವ ಆದಾನ, ಇದರ ಸಂಹಾರನೂ ಮಾಡ್ತಾನೆ, ಇದನ್ನ ಸೃಷ್ಟಿಗೂ ತರ್ತಾನೆ. ಹಾಗಾಗಿ ಭಗವಂತ ಸತ್ಯಾತ್ಮಕ ಅಂತ ಅನುಸಂಧಾನ ಮಾಡಬೇಕಂತ. ಇನ್ನು ಸ್ವಾಮಿ ಅನ್ನೋ ಅರ್ಥ ಹಿಂದೆ ಬಂದದ್ರಿಂದ ನಿಹಿತಂ ನೇತ್ರಂ ಶಬ್ದದಿಂದ ಅದಕ್ಕೆ ಬೇರೆ ಅರ್ಥ ಮಾಡಿದ್ರು. ಅದಕ್ಕೆ ಒಟ್ಟು 8 ವಿಶೇಷಣಗಳಿಂದ ಭಗವಂತನನ್ನ ಸ್ತೋತ್ರ ಮಾಡಿ ನಿನ್ನನ್ನು ನಾವು ಶರಣು ಬಂದಿದ್ದೇವೆ ಅಂತ ಬ್ರಹ್ಮವಾಯುಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಬ್ರಹ್ಮ ಮತ್ತು ರುದ್ರದೇವರು. ಹೀಗೆ ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಮುಂದಿನ ಶ್ಲೋಕ ಗರ್ಭಸ್ತುತಿ ಬಹಳ ವಿಸ್ತಾರವಾಗಿದೆ. ಕೇವಲ 1-2 ಶ್ಲೋಕಗಳಲ್ಲ ಇದು. ಗರ್ಭಸ್ತುತಿಯಲ್ಲಿ ಸರಿಸುಮಾರು 18ರಿಂದ 20 ಶ್ಲೋಕಗಳಿದ್ದಾವೆ. ಕೆಲವು ಶ್ಲೋಕಗಳಾದರೂ ಅನುಸಂಧಾನದಲ್ಲಿ ಇರಲಿ ಅಂತ ತಿಳಿಸ್ತಾ ಇದ್ದೇವೆ. 27ನೇ ಶ್ಲೋಕದಿಂದ ಪ್ರಾರಂಭ ಮಾಡಿ 43ನೇ ಶ್ಲೋಕದ ತನಕ ಗರ್ಭಸ್ತುತಿ. ಅದರಲ್ಲಿ 2ನೇ ಶ್ಲೋಕ ಬ್ರಹ್ಮ ರುದ್ರದೇವರು ಮಾಡಿದ್ದು, ಅದು ಒಂದು ಗುಹ್ಯ ಭಾಷೆಯಲ್ಲಿರುವ ಶ್ಲೋಕ. ಇದು ಸಂಖ್ಯಾಶಾಸ್ತ್ರವನ್ನು ಬಳಸಿ ಭಗವಂತನನ್ನ ಅನುಸಂಧಾನ ಮಾಡ್ತಾರೆ. ಏನು ಅಂತ ಹೇಳಿ ತಿಳಿಯಲ್ಲ ಮೇಲ್ನೋಟಕ್ಕೆ. ಏಕಾಯನೋಸೌ ದ್ವಿಫಲಃ ತ್ರಿಮೂಲಃ. ನೋಡಿ, 1 ಅನ್ನೋ ಸಂಖ್ಯೆಯಿಂದ ಪ್ರಾರಂಭ ಮಾಡಿ ಹೇಳ್ತಾ ಬರ್ತಾರೆ. ಏಕಾಯನಃ, ಒಬ್ಬನೇ ಪ್ರಧಾನ ಆಶ್ರಯ. ದ್ವಿಫಲಃ, 2 ಹಣ್ಣು ಬಿಡ್ತದೆ. ತ್ರಿಮೂಲಃ, 3 ಬೇರುಗಳನ್ನು ಹೊಂದಿದೆ. ಪಂಚಶಿಫಃ, 5 ಶಿಫಃ, ಆ ಮರ ಬೆಳೆಯುವಾಗ ನಾನಾ ರೀತಿಯಾದ ಛಿದ್ರಗಳು ಕವಲುಗಳು ಒಡಿತಾವೆ, ಅದು ಪಂಚಶಿಫಃ 5 ಇದ್ದಾವೆ. 6 ಆತ್ಮ ಷಡಾತ್ಮ, 1ರಿಂದ ಪ್ರಾರಂಭ ಆಗಿದೆ. 1 ಏಕಾಯನ, ದ್ವಿಫಲ, ತ್ರಿಮೂಲ, ಪಂಚಶಿಫ, 4 ರಸ, ಅದನ್ನೊಂದು ಬಿಟ್ಟು ಹೋಯ್ತು. ಚತುರಸಃ, 4 ರಸ ಇದೆ. 5 ಶಿಫಗಳಿವೆ, 6 ಆತ್ಮ ಇವೆ, 7 ತೊಗಟೆಗಳಿವೆ, 8 ಪೊಟರೆಗಳಿವೆ, 9 ಅಕ್ಷಗಳಿವೆ, 10 ಛಿದ್ರಗಳಿವೆ. ದಶಚ್ಛದಿ ದ್ವಿಖಗಃ, 2 ಪಕ್ಷಿಗಳು ಕೂತಿದೆ. ಅಂತಹ ಅನಾದಿ ಕಾಲದ ಒಂದು ವೃಕ್ಷ ಇದೆ ಅಂತ ಹೇಳ್ತಾರೆ. ಆದಿ ವೃಕ್ಷ ಏನು ಅಂತ ಅರ್ಥನೇ ಆಗಲ್ಲ. ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ, ಏನು ಅಭಿಪ್ರಾಯ ಬ್ರಹ್ಮದೇವರದು ಅಂತ ತಿಳಿಯಲಿಕ್ಕೂ ಆಗಲ್ಲ. ಆದ್ರೆ ಅನುಸಂಧಾನಕ್ಕೆ ತರ್ತದೆ. ನೋಡ್ರಿ ಎಷ್ಟು ಅದ್ಭುತ. ಇದಕ್ಕೆಲ್ಲ ಭಗವತ್ಪಾದರು ಭಾಗವತಕ್ಕೆ ತಾತ್ಪರ್ಯ ಬರೆದು ಒಂದೊಂದು ಶಬ್ದದ ವಿವರಣೆಯನ್ನು ನಮಗೆ ಅನುಸಂಧಾನ ಮಾಡಿಸ್ತಾರೆ, ತಿಳಿಸ್ತಾರೆ. ಏಕಾಯನಃ ಅಂದ್ರೆ ಇಲ್ಲಿ ಯತ್ರ, ಇದೊಂದು ಮಹಾವೃಕ್ಷ ಏನಿದೆ, ನಾವು ನೀವು ನೋಡ್ತಾ ಇರುವಂತಹ ಒಂದು ದೊಡ್ಡ ವೃಕ್ಷ, ಈ ಜಗತ್ತೇ ಒಂದು ದೊಡ್ಡ ವೃಕ್ಷ. ಈ ವೃಕ್ಷದಲ್ಲಿ ಪರಮಾತ್ಮನಿದ್ದಾನೆ, ಅವನೇ ಅಯನ, ಪ್ರಧಾನ ಆಶ್ರಯನಾಗಿದ್ದಾನೆ ಅಂತ ತಿಳಿಬೇಕು. ಪ್ರಧಾನ ಆಶ್ರಯ ಅವನು, ಬೇರೆಯವರಲ್ಲ. ಅದಕ್ಕೆ ಅವನನ್ನ ಏಕಾಯನಃ ಅಂತ ಕರೀತಾರಂತೆ. ಅವನನ್ನ ಶರಣು ಹೋಗ್ಬೇಕು ನಾವೆಲ್ಲರೂ. ಹಿಂದೆ ಬ್ರಹ್ಮದೇವರೇ ಹೇಳಿದ್ದಾರೆ, ತ್ವಾಂ ಶರಣಂ ಪ್ರಪನ್ನಾಃ, ನಿನ್ನನ್ನ ಶರಣು ಹೋಗ್ತೇವೆ. ನೀನು ಸತ್ಯವ್ರತ, ನೀನೇ ಸತ್ಯಪರ, ಸತ್ಯ ಯೋನಿ, ನಿನ್ನನ್ನು ಶರಣು ಹೋಗ್ತೇವೆ ಅಂತಂದಿದ್ದಾರೆ. ಅಲ್ಲಿಗೆ ಅನ್ವಯ ಮಾಡಿಕೊಳ್ಬೇಕು. ಈ ವೃಕ್ಷ ಭಗವಂತನ ಅಧೀನವಾಗಿ ಯಾವಾಗಲೂ ಇರ್ತದಂತೆ. ಪ್ರಪಂಚವನ್ನು ವೃಕ್ಷ ಅಂತ ಹೇಳಿ ಕರೀತಾರೆ. ಅದು ಬರೀ ವೃಕ್ಷ ಅಲ್ಲ, ಆದಿ ವೃಕ್ಷ ಅಂತ ತಿಳಿಬೇಕಂತಿದೆ. ಆದಿ ವೃಕ್ಷ ದೇಶ ಕಾಲ ಎಲ್ಲದರೊಳಗೂ ವ್ಯಾಪಿಸಿ ಆ ಪರಮಾತ್ಮನ ಅಧೀನವಾಗಿರುವಂತಹ ಈ ಚಿದಚಿದಾತ್ಮಕವಾದ ಪ್ರಪಂಚವೇ ಇಲ್ಲಿ ವೃಕ್ಷ ಅಂತ ಅನುಸಂಧಾನ ಮಾಡಬೇಕು. ಇಂಥ ಆದಿವೃಕ್ಷದ ವಿಶೇಷತೆ ಏನು ಅಂತ ವರ್ಣನೆ ಮಾಡಲಿಕ್ಕೆ ಒಂದೊಂದು ಹೇಳಿದ್ದಂತೆ. ದ್ವಿಫಲ, 2 ಹಣ್ಣು ಕೊಡ್ತದಂತೆ ಈ ವೃಕ್ಷ. ಒಂದು ಪ್ರವೃತ್ತ, ಇನ್ನೊಂದು ನಿವೃತ್ತ ಅಂತ ಕರೀತಾರಂತೆ. 2 ಹಣ್ಣಂತವು. ಫಲದ ಆಸೆಯಿಂದ ಮಾಡುವ ಕರ್ಮಗಳು, ಫಲದ ಆಸೆ ಇಲ್ಲದೆ ಮಾಡುವಂತಹ ಕರ್ಮಗಳು.
ಅವುಗಳಿಂದ ಆಗುವ ನಿವೃತ್ತ ಹಾಗೂ ಪ್ರವೃತ್ತ ಅಂತ ಕರೆದಿದ್ದಾರೆ. ತ್ರಿಮೂಲ, ಮೂರು ಬೇರುಗಳಿವೆ ಅಂತ ಹೇಳಿದ್ರು. ಸಾತ್ವಿಕ, ರಾಜಸ, ತಾಮಸ ಅಂತ 3 ಮೂಲಗಳಿದ್ದಾವಂತೆ ಈ ವೃಕ್ಷಕ್ಕೆ. ಚತುರಸ, 4 ಥರದ ರಸ ತುಂಬಿದೆ ಅಂತ ಈ ವೃಕ್ಷದಲ್ಲಿ. 4 ಪುರುಷಾರ್ಥ ಅಂತ ಅರ್ಥ. ಧರ್ಮದಿಂದ ಆರಂಭ ಮಾಡಿ ಮೋಕ್ಷ ಪರ್ಯಂತ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಹಾಗೆ ಪಂಚಶಿಫ, 5 ಥರದ ಜಟೆ ಬಿಟ್ಟಿದೆ ಅಂತೆ. ಶಿಫಗಳು 5 ಯಾವುದು? ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಇವುಗಳನ್ನು 5 ಶಿಫ ಅಂತ ಕರೆದಿದ್ದಾರೆ. ಷಡಾತ್ಮ, 6 ಥರದ ವಿಕಾರಕ್ಕೆ ಒಳಪಡುತ್ತದಂತೆ. ಅಸ್ಥಿ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷೀಯತೆ, ವಿನಶ್ಯತಿ ಅಂತ 6 ಥರದ ವಿಕಾರಕ್ಕೆ ಒಳಪಡುತ್ತದೆ. 7 ಥರದ ತೊಗಟೆಗಳಿವೆ. ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಅಸ್ಥಿ ಅಂತ ತೊಗಟೆಗಳಿದ್ದಾವಂತೆ. 7 ಥರ. ಸಪ್ತತ್ವಕ್, ಅಷ್ಟ ವಿಟಪಃ, 8 ಥರದ ವಿಟಪಗಳಿದ್ದಾರೆ. ದೇವ, ಗಂಧರ್ವ, ದಾನವ, ರಾಕ್ಷಸ, ಪಿಶಾಚ, ತಿರ್ಯಕ್, ಮಾನುಷ. ತಿರ್ಯನ್, ಮಾನುಷ ಆದ್ಮೇಲೆ ಕೊನೆಗೆ ಸ್ಥಾವರ ಅಂತ 8 ಥರದ ವಿಟಪಗಳನ್ನು ಹೇಳ್ತಾರೆ. ಹಾಗೆ ಅಷ್ಟವಿಟಪಃ, ನವಾಕ್ಷ, 9 ಥರದ ಅಕ್ಷಗಳಿದ್ದಾವಂತೆ. 2 ಕಿವಿಗಳು, 2 ನಾಸಾಪುಟ, 1 ಮುಖ ಅಂದ್ರೆ ಬಾಯಿ ಅಂತ ಅರ್ಥ. ಪಾಯು ಮತ್ತು ಉಪಸ್ಥ ನವಾಕ್ಷಗಳಾಯ್ತು. ಅಂದ್ರೆ ಇಂದ್ರಿಯಗಳಿಗೆ ಅಧಿಷ್ಠಾನಭೂತವಾದವುಗಳಿಗೆ ಅಕ್ಷ ಅಂತ ಹೆಸರಿಂದ ಕರೆದಿದ್ದಾರಂತೆ. ಇಂದ್ರಿಯಗಳೇ ಅಲ್ಲ, ಇಂದ್ರಿಯಗಳು ಆಶ್ರಯ ಪಡ್ಕೊಂಡ ಜಾಗ ಇದು. ನವಾಕ್ಷ. ದಶಚ್ಛದಿ, 10 ಥರದ ಛಿದ್ರ ಇದೆ. ಅದು ಯಾವುದು ಅಂತ ಕೇಳಿದ್ರೆ ಪತ್ರಸ್ಥಾನೀಯ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳಿರೋದು 10 ಅಲ್ವೇ. ಇಂದ್ರಿಯಗಳಿಗೆ ಆಶ್ರಯ ಅಧಿಷ್ಠಾನ 9 ಆಗಿದೆ. ಇಂದ್ರಿಯಗಳು ಅಂತ ಲೆಕ್ಕ ಹಾಕೋದು ಯಾವಾಗಲೂ 10. ಹಾಗಾಗಿ ದಶಚ್ಛದಿ. ದ್ವಿಖಗ, 2 ಥರದ ಪಕ್ಷಿಗಳಿದ್ದಾವೆ. ಪ್ರವೃತ್ತ ಕರ್ಮ ಮಾಡಿ ಫಲ ಅನುಭವಿಸುವಂತಹ ಪಕ್ಷಿಗಳು ಕೆಲವು ಜೀವರು ಅಂತ ಅರ್ಥ. ನಿವೃತ್ತ ಫಲವನ್ನು ಅನುಭವಿಸುವಂತಹ ನಿವೃತ್ತ ಫಲಭಾಗಿಗಳಾದಂತಹ ಜೀವರು ಮತ್ತೊಂದು. 2 ಥರದ ಪಕ್ಷಿಗಳು ಅಂತಂದ್ರೆ ಅವರನ್ನ ತಿಳ್ಕೊಳ್ಬೇಕಂತ. ಎಷ್ಟು ವಿಸ್ತಾರವಾದ ವ್ಯಾಖ್ಯಾನ. ಫಲ 2, ಫಲಭಾಗಿಗಳಾದವರು 2, ಆದರೆ ಮೂಲ ಬೇರುಗಳು 3, ರಸಗಳು 4, ಶಿಫ ಜಟಗಳು 5, ವಿಕಾರಗಳು 6, ತ್ವಕ್, ಚರ್ಮ, ಮಾಂಸ, ಮಜ್ಜ, ಮೇಧಸ್ಸು ಮೊದಲಾದಂತಹ 7 ತ್ವಕ್ಕುಗಳು, 8 ಥರದ ವಿಟಪಗಳು, 9 ಅಕ್ಷ, 10 ಛಿದ್ರ, ಛದಿ ಅಂತ ಕರೆದಿದ್ದಾರೆ. 10 ಇಂದ್ರಿಯಗಳು. ಇಂಥ ಒಂದು ದೊಡ್ಡ ವೃಕ್ಷ ಈ ಪ್ರಪಂಚ ವೃಕ್ಷ. ಇದು ಎಲ್ಲ ಭಗವಂತನ ಅಧೀನವಾಗಿದೆ. ಇಂಥ ಜಗತ್ತನ್ನು ತನ್ನ ಅಧೀನದಲ್ಲಿ ಪರಮಾತ್ಮನ ಇಟ್ಟುಕೊಂಡಿದ್ದಾನೆ. ಅಂಥ ಕೃಷ್ಣ ಗರ್ಭದಲ್ಲಿದ್ದಾನಲ್ಲ, ಅವನನ್ನು ನಾನು ಶರಣು ಹೋಗ್ತೇನೆ ಅಂತ ಪ್ರಾರ್ಥನೆ ಮಾಡಿದ್ರು. ಎಷ್ಟು ವಿಸ್ತಾರವಾಗಿದೆ ನೋಡಿ. ಒಂದು ರೀತಿ ಸಂಖ್ಯಾಶಾಸ್ತ್ರನೂ ಬಳಸಿದ್ದಾರೆ. ಯಾವುದು ಅಂತ ವಿವರಣೆ ಕೊಟ್ಟಿಲ್ಲ. ನಾವು ಅದನ್ನ ನೋಡ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಈ ಪ್ರಪಂಚ ಎಲ್ಲ ನಮ್ಮ ತಲೆ ಒಳಗೆ ಬಂದ್ಬಿಡ್ತದೆ. ಒಂದು ವೃಕ್ಷ ಹೀಗೆ. ಏಕಾಯನೋಸೌ ದ್ವಿಫಲ ಸ್ತ್ರೀಮೂಲ ಚತುರಸ ಪಂಚಶಿಫ ಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಖ್ಯಾತಿ ವೃಕ್ಷ. ಈಗ ಆ ಶ್ಲೋಕವನ್ನು ಅನುಸಂಧಾನ ಮಾಡಿಕೊಳ್ಳ್ರಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಗರ್ಭಸ್ತುತಿಯಲ್ಲಿ 2ನೇ ಶ್ಲೋಕ ನಾವು ನೋಡಿದ್ವಿ. ಗರ್ಭಸ್ತುತಿಯಲ್ಲಿ 3ನೇ ಶ್ಲೋಕ ಆ ಭಗವಂತ ಎಂಥ ಲಕ್ಷಣ ಸಂಪನ್ನ, ಜಗದಾಶ್ರಯನಾದಂಥ ಶ್ರೀಹರಿಯ ಮಹಿಮೆಯನ್ನು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ.
ತ್ವಮೇಕ ಏವಾಸ್ಯ ಸತಃ ಪ್ರಸೂತಿಃ ಸ್ಥಾನಂ ನಿಧಾನಂ ತ್ವಮನುಗ್ರಹಶ್ಚ ತನ್ಮಾಯಯಾ ಸಂವೃತ ಚೇತಸಸ್ತ್ವಾಂ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ. ಇದು ಭಗವಂತನ ವ್ಯಕ್ತಿತ್ವವನ್ನು ಹೇಳ್ತಾರೆ. ಇಂಥ ಲಕ್ಷಣ ಸಂಪನ್ನ ಪರಮಾತ್ಮ ಅಂತ ವೇದಗಳು ಹೇಳ್ತಾವೆ. ಅದೇ ಲಕ್ಷಣಗಳನ್ನು ಅನುಸಂಧಾನ ಮಾಡಬೇಕು. ಕಥೆಗಳೆಲ್ಲ ಸಾಧಾರಣ ಗೊತ್ತಿರ್ತದೆ ಅಂತ ಇದನ್ನೇ ಹೇಳ್ತಿದೆ. ಗರ್ಭಸ್ತುತಿ, ಗರ್ಭದಲ್ಲಿ ಮಗುವಿಗೆ ರಕ್ಷಕನಾಗಿ ಶ್ರೀಹರಿ ನಿಲ್ಲಿ ಅಂದ್ರೆ ಶ್ರೀಹರಿಯ ಮಹಿಮೆಯನ್ನು ಶ್ರವಣ ಮಾಡಬೇಕು. ಏಕ ಪರಮಾತ್ಮತ್ವಂ ಏಕ ಏವಾಸ್ಯ ಸತಃ ಪ್ರಸೂತಿ. ಈ ಪ್ರಪಂಚದ ಪ್ರಸೂತಿ ಅಂದ್ರೆ ಹುಟ್ಟಿಗೆ ಕಾರಣನಾದವನು ನೀನು. ಇದೇ ಜಗತ್ ಕಾರಣ ಅಂತ ಭಗವಂತನ ಲಕ್ಷಣ ಚಿಂತನೆ ಮಾಡ್ತಾರೆ. ನೀನೇ ತ್ವಮೇಕ ಏವ ಅಸ್ಯ ಸ್ಥಾನಂ, ತ್ವಮೇಕ ಏವ ಅಸ್ಯ ನಿಧಾನಂ. ನೋಡಿ, ಎಲ್ಲ ಲೆಕ್ಕ ಹಾಕೊಂಡು ಇಟ್ಕೊಳ್ಬೇಕು. ತ್ವಮೇಕ ಏವ ಪ್ರಸೂತಿ, ತ್ವಮೇಕ ಏವ ಸ್ಥಾನಂ, ತ್ವಮೇಕ ಏವ ನಿಧಾನಂ. ಏನ್ ಹೀಗಂದ್ರೆ ಅಂತ ತಿಳಿಯಲ್ಲ. ಪ್ರಸೂತಿ ಅಂದ್ರೆ ತಾಯಿ ಗರ್ಭದಲ್ಲಿ ಮಗುವನ್ನ ಹೊತ್ತು ಅವಳು ಅದನ್ನು ಹಡಿತಾಳೆ, ಅದಕ್ಕೆ ಪ್ರಸೂತಿ ಅಂತ ಕರೀತಾರೆ. ಪ್ರಸೂತಿ ಗೃಹ ಅಂತ ಬರೀತಿದ್ರಲ್ಲ ಹಿಂದೆಲ್ಲ, ಪ್ರಸೂತಿ ಗೃಹ ಅಂತ ಅಂದ್ರೆ ತಾಯಿಯ ಹಡಿಯುವ ಸ್ಥಳ. ಗರ್ಭದಲ್ಲಿಟ್ಟುಕೊಂಡು ಹಡಿಯೋದಕ್ಕೆ ಮಾತ್ರ ಪ್ರಸೂತಿ ಅಂತ ಹೆಸರಂತೆ ಸಂಸ್ಕೃತದಲ್ಲಿ. ಭಗವಂತನು ಕೂಡ ಪ್ರಪಂಚವನ್ನ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡೇ ಹಡಿತಾನಂತೆ. ಅದಕ್ಕೆ ಅವರಿಗೆ ಸವಿತಾ ಅಂತ ಕರೀತಾರಂತೆ. ತತ್ ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಶೂಯಿ ಪ್ರಾಣಿ ಗರ್ಭ ವಿಮೋಚನೆ. ಗರ್ಭದಲ್ಲಿ ಯಾವುದನ್ನು ಇಟ್ಟುಕೊಂಡು ಭಗವಂತ ಪಡಿತಾನೋ ಆ ಅರ್ಥದಲ್ಲಿ ಅವನಿಗೆ ಸವಿತಾ ಅಂತ ಹೆಸರಂತೆ ದೇವರಿಗೆ. ಹಾಗಾಗಿ ಚತುರ್ಮುಖ ಬ್ರಹ್ಮದೇವರು ಅಂತಾರೆ, ಭಗವಂತ ನೀನು ಜಗತ್ತನ್ನು ಹುಟ್ಟಿಸ್ಲಿಕ್ಕಿರುವ ಕಾರಣ ವ್ಯಕ್ತಿ. ಪ್ರಸೂತಿ ಅಂದ್ರೆ ಕಾರಣ ಅಂತ ಅರ್ಥ. ನೀನು ಸ್ಥಾನಂ ಅಂದ್ರೆ ಈ ಪ್ರಪಂಚ ನಿನ್ನಲ್ಲಿ ಆಶ್ರಯ ಪಡೆದಿದೆ, ಸ್ಥಿರವಾಗಿ ನಿಂತಿದೆ. ನೀನೇ ಇದಕ್ಕೆ ನಿಧಾನ ಅಂದ್ರೆ ನಿನ್ನಲ್ಲಿ ಯಾವಾಗಲೂ ಕೂಡ ಇದು ಇರ್ತದೆ, ಆದ ಕಾರಣ ಅದು ನಿಧಾನಂ ಅಥವಾ ಸಂಹಾರ ಹೊಂದುತ್ತದೆ. ತ್ವಂ ಅನುಗ್ರಹಶ್ಚ, ನೀನು ಅನುಗ್ರಹ ಮಾಡಿದ್ರೆ ಪ್ರಪಂಚ ಉಳಿತದೆ, ಇಲ್ಲದೆ ಇದ್ರೆ ಪ್ರಪಂಚಕ್ಕೆ ಅಸ್ತಿತ್ವವೇ ಇಲ್ಲ. ಅನುಗ್ರಹಶ್ಚ ತ್ವನ್ಮಾಯಯ ಸಂವೃತ ಚೇತಸಸ್ತ್ವ. ತ್ವನ್ಮಾಯಯ ನಿನ್ನದೇ ಆದ ಬಂಧಕ ಶಕ್ತಿಯಿಂದ ಈ ಅಂತಃಕರಣ ಎಲ್ಲರದ್ದು ಕೂಡ ಬಂಧಿತವಾಗ್ತದೆ, ಆವೃತವಾಗ್ತದೆ. ಹಾಗಾಗಿ ನಿನ್ನ ಬಗ್ಗೆ ಸರಿಯಾಗಿ ಎಲ್ಲರೂ ತಿಳಿಲಿಕ್ಕಾಗ್ತಾ ಇಲ್ಲ. ಪಶ್ಯಂತಿ ನಾನಾ ನ ವಿಪಶ್ಚಿತೋ ಯೇ. ನಾನಾ ಪಶ್ಯಂತಿ ವಿಪಶ್ಚಿತಃ ನ. ಯಾರು ಭಗವಂತನ ಬಂಧಕ ಶಕ್ತಿಗೆ ಒಳಪಡ್ತಾರೆ, ಒಳಗೆ ಇದ್ದ ಭಗವಂತನನ್ನು ಕೂಡ ಅನ್ಯಥಾ ಪಶ್ಯಂತಿ. ನಾನಾ ಪಶ್ಯಂತಿ ಅಂದ್ರೆ ಅನ್ಯಥಾ ಪಶ್ಯಂತಿ, ವಿಪರೀತವಾಗಿ ತಿಳಿತಾರೆ. ಯಾರು ಭಗವಂತನ ಬಂಧಕ ಶಕ್ತಿಗೆ ಒಳಪಟ್ಟಿರಲ್ಲ, ಆ ಪರಮಾತ್ಮನ ಮಾಯಾಶಕ್ತಿಗೆ ಒಳಪಟ್ಟಿಲ್ಲ, ಅಂಥ ವಿಪಶ್ಚಿತ ಜ್ಞಾನಿಗಳು ನಾನಾ ನ ಪಶ್ಯಂತಿ, ಅನ್ಯಥಾ ತಿಳುವಳಿಕೆಯನ್ನು ಮಾಡಿಕೊಳ್ಳೋದಿಲ್ಲ. ಹರಿಯ ಲಕ್ಷಣವನ್ನು ಚೆನ್ನಾಗಿ ತಿಳಿತಾರಂತೆ. ಹಾಗಾಗಿ ಮಾಯಾ ಅದು ಎಲ್ಲರನ್ನ ಆವರಿಸ್ತದೆ, ಎಲ್ಲರ ಚೇತಸ್ಸನ್ನ ಮನಸ್ಸನ್ನ. ಇಂಥ ವ್ಯಕ್ತಿತ್ವ ನಿಂದು ಅಂತ ಭಗವಂತನ ಲಕ್ಷಣಗಳನ್ನ ಯಾರು ತಿಳಿತಾರೆ, ಯಾರು ತಿಳಿಯಲ್ಲ, ಎರಡನ್ನೂ ಸ್ಫುಟವಾಗಿ ಬ್ರಹ್ಮದೇವ ಸ್ತೋತ್ರ ಮಾಡಿ ಹೇಳಿದ್ರಂತೆ. ಮತ್ತೊಂದು ಹೇಳ್ತಾರೆ, ಬಿಭರ್ಷಿ ರೂಪಾಣ್ಯವಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಮ ಭದ್ರಾಣಿ ಮುಹುಃಖಲಾನಾ. ಒಂದೊಂದು ಶ್ಲೋಕಕ್ಕೆ 4 ವೇದ ಮಂತ್ರದ ವ್ಯಾಖ್ಯಾನ ಹೇಳಿದ್ದಾರೆ ವಿಜಯಧ್ವಜರು. ಒಂದೆರಡು ವೇದ ಮಂತ್ರ ಹೇಳಬೇಕು, ಬಹಳ ಅಪೂರ್ವ ಇದು. ಯಾರ ಮನೆಯಲ್ಲಿ ಗರ್ಭಸ್ತುತಿಯ ಪಾರಾಯಣ ನಡೀತದೆ ಅವ್ರ ಮನೆಯಲ್ಲಿ ಕೃಷ್ಣನೇ ಅವತರಿಸ್ತಾನಂತೆ, ಭಗವಂತನೇ ಅವತಾರ ಮಾಡ್ತಾನೆ. ಅಷ್ಟು ಶ್ರೇಷ್ಠವಾದ ಸ್ತೋತ್ರ ಇದು. ಬಿಭರ್ಷಿ ರೂಪಾಣ್ಯವಬೋಧ ಆತ್ಮನ್ ಅಂತ ಶ್ಲೋಕ ಭಗವಂತನ ಮತ್ತೊಂದು ಮಹಿಮೆಯನ್ನು ಅನುಸಂಧಾನ ಮಾಡ್ತದೆ. ಭಗವಂತ ಆ ಕಾಲದಲ್ಲಿ ಭಕ್ತರಿಗೆ ಬರುವ ಅನರ್ಥವನ್ನ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ತನ್ನ ಸ್ವರೂಪವನ್ನು ಆವಿರ್ಭಾವ ಮಾಡ್ತಾನೆ.
ಅವನ ಸ್ವರೂಪಾವಿರ್ಭಾವ, ಅವನ ಅವತಾರಗಳು ಅವೆಲ್ಲ ಆಗೋದು ತತ್ತತ್ ಕಾಲ ಪ್ರಾಪ್ತ ಅನರ್ಥ ಪರಿಹಾರಕ್ಕೇನೆ ಅಂತೆ, ಬೇರೆ ಏನೂ ಲಾಭ ಇಲ್ಲಂತೆ. ಅವನು ವೈಕುಂಠದಲ್ಲಿ ಶೇಷಶಯನನಾಗಿ ಯಾವಾಗಲೂ ಪವಡಿಸುವವ, ಭೂಮಿಯಲ್ಲಿ ಮೇಲೆ ಬರಬೇಕು ಅಂದ್ರೆ ಏನ್ ಕಾರಣ? ಆ ಕಾಲಕ್ಕೆ ತನ್ನ ಭಕ್ತರಿಗೆ ಅನರ್ಥಗಳಾಗ್ತಾ ಇರ್ತಾರೆ, ಅದರ ಪರಿಹಾರ ಮಾಡಬೇಕು, ಭಕ್ತರನ್ನ ಪಾಲನೆ ಮಾಡಬೇಕು. ಇದೇ ಅವತಾರದ ಮೂಲ. ಭಗವಂತನು ಅವತಾರದ ಉದ್ದೇಶ, ಅವನ ಇಚ್ಛೆ ಹೀಗಿರ್ತದೆ ಅಂತ ತಿಳಿಬೇಕಂತ. ಅದನ್ನು ಹೇಳಲಿಕ್ಕೆ ಬಿಭರ್ಷಿ ರೂಪಾಣ್ಯವಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಚರಾಚರಸ್ಯ ಲೋಕಸ್ಯ ಕ್ಷೇಮಾಯ ರೂಪಾಣಿ ಬಿಭರ್ಷಿ ಅಂತಂತಾರೆ. ಚರಾಚರ ಈ ಪ್ರಪಂಚಕ್ಕೆ ಕ್ಷೇಮಾಯ ಏನು ಅನರ್ಥ ಬಂದಿರ್ತದೆ ಅದು ದೂರ ಆಗಿ ಅವರಿಗೆ ಸುಖವಾಗಲಿ ಅನ್ನೋ ಕಾರಣಕ್ಕಾಗಿ ನೀನು ರೂಪಗಳನ್ನು ಧರಿಸ್ತಿ ಕೃಷ್ಣ ಅಂತಂತ ಬ್ರಹ್ಮದೇವರು. ಅವಬೋಧ ಆತ್ಮನ್, ಅವಬೋಧ ಅಂದ್ರೆ ಜ್ಞಾನ ಸ್ವರೂಪ ಅಂತ ಅರ್ಥ. ಹೇ ಅವಬೋಧ, ಹೇ ಆತ್ಮನ್, ಹೇ ಸ್ವಾಮಿನ್ ಶ್ರೀಹರಿ, ನೀನು ಉಳಿದವರಂತೆ ಶುಕ್ರ ಶೋಣಿತ ಸಂಬಂಧದಿಂದ ಬರೋನಲ್ಲ. ಬಿಭರ್ಷಿ ಅಂತ ಹೇಳ್ತಾರೆ, ನೀನೇ ಧರಿಸಿ ಬರ್ತಿ. ರಕ್ಷಕರಾದವರು, ಆರಕ್ಷಕರು ಅಥವಾ ಎಲ್ಲಾದ್ರೂ ಒಂದು ಕಡೆಯಲ್ಲಿ ಆಪತ್ತು ಬಂದಿದೆ ಅಂತ ಆಪತ್ತು ಪರಿಹಾರಕ್ಕೆ ಒಂದು ನಂಬರ್ ಕೊಟ್ಟಿರ್ತಾರಲ್ಲ, 100 ಅನ್ನೋದು 108, ಅವ್ರದೇ ಒಂದು ವೇಷ ಇರ್ತದೆ. ಉಳಿದವ್ರ ವೇಷದಂತೆ ಅವ್ರು ಬರೋ ಹಾಗಿರಲ್ಲ. ಆ ಸಮಯಕ್ಕೆ ಆ ವೇಷ ಹಾಕೊಂಡು ತಕ್ಷಣಕ್ಕೆ ಎಲ್ಲ ಕಡೆಯಲ್ಲೂ ಹಾರ್ನ್ ಬಾರಿಸ್ಕೊಂಡು ಬರ್ತಾರೆ. ಅವರೆಲ್ಲ ಹೇಗೆ ಆಪತ್ ಪರಿಹಾರಕ್ಕೆ ಅಂತ ಒಂದು ವೇಷ ತೊಟ್ಕೊಂಡು ಬರ್ತಾರೋ, ಭಗವಂತನು ಕೂಡ ಭಕ್ತರ ಆಪತ್ ಪರಿಹಾರಕ್ಕೆ ಆ ಸಮಯಕ್ಕೆ ಒಂದು ವೇಷ ಧರಿಸ್ತಾನೆ ಹೊರತು ಗರ್ಭವಾಸ ಮಾಡ್ತಾನೆ ಅಂತ ತಿಳಿಬೇಡ ಅಂತ ಹೇಳ್ತಾರೆ ಬ್ರಹ್ಮದೇವರು. ಎಂಥ ಅದ್ಭುತ! ಕ್ಷೇಮಾಯ ಅಂದ್ರೆ ಅದೇ ಅರ್ಥ. ಕ್ಷೇಮ ಅಂದ್ರೆ ಭಕ್ತರಿಗೆ ಬಂದ ಆಪತ್ತಿನಿಂದ ಪಾರುಗಾಣಿಸೋದಕ್ಕೆ ಕ್ಷೇಮ ಅಂತ ಹೆಸರು ಬಂದಿದೆ. ಕ್ಷೇಮ ನ ಅಪ್ರಾಪ್ತ ರಕ್ಷಾಯ, ಇದು ಭಗವಂತ ಮಾಡುವಂತಹ ಕಾರ್ಯ. ಸತ್ವೋಪಪನ್ನಾನಿ, ಯಾವ್ಯಾವ ರೂಪಗಳನ್ನು ಭಗವಂತ ಧರಿಸ್ತಾನಲ್ಲ ಆಪತ್ ಪರಿಹಾರ ಮಾಡಬೇಕು, ಕ್ಷೇಮ ಆಗಬೇಕು ಅಂತ, ಅವೆಲ್ಲ ಎಂಥ ರೂಪಗಳು? ಸತ್ವೋಪಪನ್ನಾನಿ, ಬಲಾದಿ ಸರ್ವಗುಣೋಪೇತವಾಗಿರ್ತದೆ. ಸುಖ ಅವಹಾನಿ, ಯಾವಾಗಲೂ ಸುಖಕರನೇ ಆಗಿರ್ತದಂತೆ. ಅದು ಕೃಷ್ಣನೇ ಇರ್ಬೋದು, ಮತ್ಸ್ಯನೇ ಇರ್ಬೋದು, ರಾಮನೇ ಇರ್ಬೋದು, ಯಾವುದೇ ಭಗವಂತನ ರೂಪ. ಅರೇ ಮತ್ಸ್ಯ, ಅದು ನೀರಿನೊಳಗಿರ್ತದೆ, ಎಷ್ಟು ಪಾಚಿಗಟ್ಟಿರ್ತದೆ ನೀರೆಲ್ಲ, ಅಲ್ಲೆಲ್ಲ ಹೋಗ್ತದಪ್ಪ, ಅದ್ರದ್ದೇನು ಸುಖ, ಅದ್ರದ್ದೇನು ಚೆನ್ನಾಗಿ ಹಿಡಿಯೋ ಹಾಗಿಲ್ಲ ಅಂತ. ಅವು ಸುಖಾವಹಾನಿ, ಅವು ನಮಗೆ ಉಪಾಸನೆ ಮಾಡಿದ್ರೆ ಅವು ನಮಗೆ ಸುಖನೇ ಕೊಡ್ತದೆ, ಸ್ವತಃ ಸುಖ ರೂಪವೇ ಆಗಿರ್ತದಂತೆ. ಹಾಗೆ ಸತಾಮ ಭದ್ರಾಣಿ ಮುಹು ಖಲಾನಾ, ಸತಾಂ ಮುಹುಹು ಭದ್ರಾಣಿ, ಸಜ್ಜನರು ಆಲೋಚನೆ ಮಾಡಿದಷ್ಟು ಸುಖ ಕೊಡುತ್ತದಂತೆ ಆ ರೂಪಗಳು. ದಿನ ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿ, 10 ಅವತಾರ ದಿನಾ ಸ್ಮರಣೆ ಮಾಡ್ತಾ ಇದ್ರೆ ಒಳಗೆ ಒಂದು ಖುಷಿ ಆಗ್ತಾ ಇರ್ತದಂತೆ. ಹಿರಿಯರು ಕಂಡ್ಕೊಂಡ ಸತ್ಯ. ಅದಕ್ಕೆ ಅಂತಾರೆ ಸತಾಂ ಮುಹುಹು ಭದ್ರಾಣಿ ಅಥವಾ ಸತಾಂ ಅಭದ್ರಾಣಿ, ಪದವಿಭಾಗ ಬೇರೆ ಮಾಡಿದ್ದಾರೆ. ಸತಾಂ ಅಭದ್ರಾಣಿ, ಸಜ್ಜನರಿಗೆ ಇವು ಎಷ್ಟೇ ಅಭದ್ರ ಇದ್ರೂ ಅದನ್ನ ಕಳೀತದಂತೆ. ದುರ್ಜನರಿಂದ ಉಂಟಾದ ಅಭದ್ರಗಳನ್ನು ಕಳೀತದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಉದಾಹರಣೆ ಕೃಷ್ಣಾವತಾರ, ರಾಮಾವತಾರ. ರಾವಣನಂತಹ ಖಲ ದುಷ್ಟ ಎಷ್ಟು ಥರದಿಂದ ಅಭದ್ರವನ್ನ ಸಜ್ಜನರಿಗೆ ಕೊಡ್ತಿದ್ದ, ಅದನ್ನು ಪರಿಹಾರ ಮಾಡ್ಲಿಕ್ಕೆ ಭಗವಂತ ಅವತಾರ ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಕಂಸಾದಿ ಖಲಾನಾಂ ಅಭದ್ರಾಣಿ ಸತಾಂ ಮುಹುಹು ಇಹ ಪರತ್ರಚ ಸುಖಾವಹಾನಿ, ಹಿಂಗ ಅನ್ವಯ ಮಾಡಿದ್ದಾರೆ. ಸತಾಂ ಸುಖಾವಹಾನಿ ಖಲಾನಾಂ ಅಭದ್ರಾಣಿ, ಸಜ್ಜನರಿಗೆ ಸುಖ ಕೊಡ್ತವೆ, ದುರ್ಜನರಿಗೆ ಅದೇ ರೂಪಗಳೇ ದುಃಖ ಕೊಡ್ತಿರ್ತಾವ. ಅಯ್ಯೋ ಬಂದ್ಬಿಟ್ನಲ್ಲ ವಿಷ್ಣು, ಯಾಕಾದ್ರೂ ಬಂದು ಭೂಮಿ ಮೇಲೆ, ಬರ್ದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಮ್ದಷ್ಟಕ್ಕೆ ನಾವು ಬೇಳೆ ಬೇಯಿಸ್ಕೊಳ್ತಿದ್ವಿ ಅಂತ ಅನ್ಕೊಳ್ತಿರ್ತಾರೆ. ಆದ್ರೆ ಹಾಗೆ ಮಾಡಲ್ಲ ಭಗವಂತ. ಹೀಗೆ ಸತಾಂ ಸುಖಾವಹಾನಿ,
ಮುಹುಹು ಮುಹುಹು ಸುಖಾವಹ, ನಾವು ನೆನೆಸಿದಷ್ಟು ಖುಷಿ ಕೊಡುತ್ತದಂತೆ ಭಗವದ್ ರೂಪ. ಅದೇ ಖಲಾನಾಂ ಮುಹುಹು ಅಭದ್ರಾಣಿ, ಅಂಥ ಭಗವಂತನ ರೂಪಗಳಿವು. ಇಂಥ ರೂಪಗಳನ್ನು ಮಾಡುವ ಕೃಷ್ಣ ನಿನಗೆ ಶರಣು ಬರ್ತೇನೆ ಅಂತಂತ ಇದ್ದಾರೆ ಬ್ರಹ್ಮದೇವರು. ಹಿಂದೆ ಹೇಳಿದ ಕೃಷ್ಣ ಸಜ್ಜನರಿಗೆ ಸುಖವನ್ನು ಉಂಟು ಮಾಡತಕ್ಕಂಥ ರೂಪ ನಿಂದು ಅಂತ. ಅದರ ವಿವರಣೆಯನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾನಂತೆ. ತ್ವಯ್ಯಂಬುಜಾಕ್ಷಾಖಿಲ ಸತ್ವಧಾಮ್ನಿ ಸಮಾಧಿನಾವೇಶಿತ ಚೇತಸೋಯೇ ತ್ವತ್ಪಾದ ಪೋತೇನ ಮಹತ್ಕೃತೇನ ಕುರ್ವಂತಿ ಗೋವತ್ಸ ಪದಂ ಭವಾಬ್ಧಿಂ. ಹೇಗಿದೆ ನೋಡ್ರಿ ಗರ್ಭಸ್ತುತಿ. ಭಗವಂತ ಸಜ್ಜನರಿಗೆ ಸುಖ ಕೊಡುವಂಥ ಅವತಾರಗಳನ್ನ ರೂಪಗಳನ್ನ ಪ್ರಕಟಪಡಿಸ್ತಾನೆ. ಯಾವಾಗ ಸುಖ ಕೊಡ್ತಾವ ಆ ರೂಪಗಳು? ರೂಪ ಈಗಿಲ್ವೇನು? ಇದ್ದೇ ಇದ್ದಾವೆ. ಹಾಗಾದ್ರೆ ಸುಖ ಯಾವಾಗ ಕೊಡ್ತಾರೆ? ಸಮಾಧಿನ ಆವೇಶಿತ ಚೇತಸಃ, ಯಾವ್ಯಾವ ಭಗವದ್ ರೂಪಗಳು ಅಂತಿದ್ದಾವೆ ಅವು ನಮ್ಮ ಸಮಾಧಿಯಲ್ಲಿ ವಿಷಯವಾಗಬೇಕಂತೆ. ಆಗ ನಮಗವು ಸುಖ ಕೊಡುವಂತಾಗ್ತಾರೆ. ನಾವದನ್ನ ಮನಸ್ಸಿನಲ್ಲಿ ಸೆರೆ ಹಿಡಿಬೇಕು. ಮನಸ್ಸಿನಲ್ಲಿ ತಂದುಕೊಳ್ಳದೆ ಹೋದ್ರೆ ಹ್ಯಾಕ್ ಸಾಧ್ಯ? ಅದಕ್ಕೆ ಬ್ರಹ್ಮದೇವರಂದ ಮಾತು, ತ್ವಯ್ಯಂಬುಜಾಕ್ಷಾಖಿಲ ಸತ್ವಧಾಮ್ನಿ. ಅಖಿಲ ಸತ್ವಧಾಮ್ನಿ, ಹೇ ಅಂಬುಜಾಕ್ಷ. ಅಂಬುಜಾಕ್ಷ ಅಂದ್ರೆ ಕಮಲಾಕ್ಷ, ಪುಂಡರೀಕಾಕ್ಷನಾದ ಕೃಷ್ಣ, ಹೇ ಶ್ರೀಹರಿ. ಅಖಿಲ ಸತ್ವಧಾಮ್ನಿ, ಅಖಿಲ ಸತ್ವಧಾಮ್ನಿ ಅಂತಂದ್ರೆ ಗುಣಪೂರ್ಣನಾದಂಥ ನಿನ್ನ ಬಗ್ಗೆ ಸಮಾಧಿನ ಉಪಾಸನಾ ಮಾಡ್ತಾ ಆವೇಶಿತ ಚೇತಸಹಾಯೇ, ಮನಸ್ಸನ್ನಲ್ಲಿ ಯಾವಾಗಲೂ ನಿನ್ನನ್ನೇ ಉಪಾಸನೆ ಮಾಡ್ತಾ ಯಾವ ಭಕ್ತರಿರ್ತಾರೋ ಅಂಥವರು ತ್ವತ್ಪಾದ ಪೋತೇನ ಮಹತ್ಕೃತೇನ ಕುರ್ವಂತಿ ಗೋವತ್ಸ ಪದಂ ಭವಾಬ್ಧಿಂ. ಭವಾಬ್ಧಿಂ, ಸಂಸಾರ ಸಾಗರವನ್ನು ಕೂಡ ನಿನ್ನನ್ನ ಉಪಾಸನೆ ಮಾಡುವ ಸಾಧಕರು ಗೋವತ್ಸ ಪದಂ ಕುರುವಂತಿ, ಒಂದು ಸಣ್ಣ ಗೋವಿನ ಪಾದದಂತೆ ಸಂಸಾರ ಸಾಗರವನ್ನು ಮಾಡಿಕೊಂಡು ದಾಟಿ ಬಿಡ್ತಾರೆ. ದೋಣಿ ಸಿಗ್ಬೇಕಲ್ಲ ಅವರಿಗೆ ಅಂದ್ರೆ ತ್ವತ್ಪಾದ ಪೋತೇನ, ನಿನ್ನ ರೂಪಗಳನ್ನ ಮನಸ್ಸಿನಲ್ಲಿ ಉಪಾಸನೆ ಮಾಡ್ತಾರಾದ್ರಿಂದ ನಿನ್ನ ಪಾದವೇ ಒಂದು ಅರ್ಥದಲ್ಲಿ ಅವರಿಗೆ ಪೋತ ಅಂದ್ರೆ ದೋಣಿ ಅಂತ ಅರ್ಥ. ದೋಣಿ ಸಿಗೋ ತನಕ ಸಂಸಾರ ಸಾಗರ ದಾಟ್ಲಿಕ್ಕೆ ಆಗ್ತಿರ್ಲಿಲ್ಲ. ದೋಣಿ ಸಿಕ್ಕ ಮೇಲೆ ಸಂಸಾರ ಸಾಗರ ದಾಟೋದು ಎಷ್ಟು? ಆದ್ರಿಂದ ಮಹತ್ಕೃತೇನ ತ್ವತ್ಪಾದ ಪೋತೇನ. ಮಹತ್ಕೃತೇನ ಅಂತಂದ್ರೆ ಸ್ವಸ್ವಾಪೇಕ್ಷೆಯ ಉತ್ತಮೋತ್ತಮೈಹಿ ತತ್ವೇನ ಕೃತೇನ. ನಾವು ನೀವು ಅಷ್ಟೇ ಈ ದೋಣಿಯನ್ನು ಆಶ್ರಯಿಸಬೇಕು ಅಂತ ತಿಳಿಬಾರ್ದಂತ. ನಮ್ಮ ಹಿರಿಯರು ಅವರಿಗಿಂತ ಹಿರಿಯರು ಅವರಿಗಿಂತ ಹಿರಿಯರು ಯಾವ ದೋಣಿಯನ್ನ ಆಶ್ರಯಿಸೇ ಸಂಸಾರ ಸಾಗರವನ್ನು ದಾಟಿದಾರೋ ಅದೇ ಭಗವಂತನ ಪಾದ ಅನ್ನುವಂಥ ದೋಣಿ ನಮಗೂ ಇವತ್ತು ಬೇಕು. ಅದು ಮಹತ್ಕೃತೇನ ಪಾದಪೋತೇನ ಭವಾಬ್ಧಿಂ ಗೋವತ್ಸ ಪದಂ ಕುರುವಂತಿ. ಸಂಸಾರ ಸಾಗರವನ್ನು ಗೋಷ್ಪಾದ ದಾಟಿದಂತೆ ದಾಟಿ ಬಿಡ್ತಾರೆ. ಹಾಗಾಗಿ ಇದು ನೋಡಿ ಸುಖಾವಹಾನಿ. ಸುಖಾವಹ ಅಂತ ಭಗವದ್ ರೂಪಕ್ಕೆ ಯಾಕೆ ಕರೆದ್ರು ಅಂದ್ರೆ ಇಷ್ಟರ್ಥ. ನಾವು ಭಗವಂತನ ಪಾದವೇ ದೋಣಿ ಅಂತ ಭಾವಿಸಿ ಅವನ ರೂಪಗಳನ್ನೆಲ್ಲ ನಮ್ಮ ಮನಸ್ಸಿಗೆ ತಂದುಕೊಂಡು ಉಪಾಸನೆ ಮಾಡಿಬಿಟ್ರೆ ಅದು ನಮಗೆ ಸುಖ ಕೊಟ್ಟೇ ಕೊಡುತ್ತದೆ, ಸಂಸಾರ ಸಾಗರವನ್ನು ದಾಟಿಸ್ತದೆ. ಇದು ಈ ಶ್ಲೋಕದಿಂದ ಅನುಸಂಧಾನ ಮಾಡಬೇಕು. ಹೀಗೆ ಗರ್ಭಸ್ತುತಿಯಲ್ಲಿ ಮುಂದಿನ ಕೆಲವು ಶ್ಲೋಕಗಳಿದ್ದಾವೆ. ಅದರಲ್ಲಿ ಬರುವಂತಹ ಅಂಶಗಳನ್ನು ನೋಡಿ ಮುಂದಿನ ಕಥಾಭಾಗವನ್ನು ಮತ್ತೆ ನಾಳೆ ಅನುಸಂಧಾನ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.